ಶ್ರೀರಾಮ ಪ್ರಭು ಉಗಾದಿ ದಿನ ಪಟ್ಟಾಭಿಷೇಕ ಆಗ್ಯದ ಅಂತಕ್ಕಂಥ ಮಾತನ್ನ ನಮ್ಮ ಸರ್ಜೋಡಿ ಕಲಾವಂತರು ಹೇಳಿದ್ದಾಗ್ಯದ. ಹೇಳ್ಯಾರ. ಹೌದು. ಏನು ರಾಮ ಪ್ರಭು ವನವಾಸಕ್ಕೆ ಹೋಗಾಕಿತ್ತ ಮೊದಲ ಪಟ್ಟಾಭಿಷೇಕ ಏನು ಹೊಳ್ಳಿ ಬಂದ ಮೇಲೆ ಅವ್ರು ಹೇಳ್ಯಾರ. ಯಾರ ರಾಮಾಯಣದಂದು ನೋಡಿ ಹೇಳ್ಯಾರ. ನಾಯನ ಅದಕ್ಕೆ ಅಲ್ಲ ಗೆಳೆಯಲ್ಲ. ಹೌದು. ರಾಮಾಯಣ 14 ವರ್ಷ ವನವಾಸ ಅಂತೇಳಿ ಹಿಂಗೆ ಹೇಳ್ತದ ರಾಮಾಯಣ. ಆದ್ರೆ ನಮ್ಮ ಗುರುಗಳು 12 ವರ್ಷ ಅಂತ ಹೇಳ್ತಾರೆ. ನಮ್ಮ ಸರ್ ಅವ್ರು ಹೇಳಿದ್ರು 12 ವರ್ಷ ರಾಮಾಯಣ. ಹೌದು, ವನವಾಸಕ್ಕೆ ಹೋಗ್ಯಾನ ಅಂತ ಹೇಳಿದ್ರು. ರಾಮ ವನವಾಸಕ್ಕೆ ಹೋಗ್ಯಾನ ಅಂತೇಳಿ ಹೇಳ್ಯಾರ ಸರ್ ಅವ್ರು. ಇದನ್ನ ನಾವು ಹುಟ್ಟಿಸ್ಕೊಂಡು ಹೇಳಕತ್ತಿಲ್ಲ. ಇಲ್ಲ, ಯಾವ ರಾಮಾಯಣದೊಳಗೆ ಬರೆದಿಟ್ಟಿರ್ಬೇಕು. ನಾವೇನಿಲ್ಲ, ಖರೆ 12 ವರ್ಷ ರಾಮ ವನವಾಸಕ್ಕೆ ಹೋಗೋದು ರಾಮಾಯಣನೇ ನಾವು ಓದಿಲ್ರಿ. ಅದು ನಮಗೆ ಸಿಕ್ಕಿಲ್ಲ. ಅದು ಸಿಕ್ಕಿಲ್ವಿ. ಹೌದು. 14 ವರ್ಷ ರಾಮ ಪ್ರಭು ವನವಾಸಕ್ಕೆ ಹೋಗ್ಯಾನ. 14 ವರ್ಷ ಶ್ರುತಿ ಸಾರ್ತದೆ ಹಿಂಗ. ಮತ್ತು ಸರ್ ಅವರಿಗೆ ಗುರುತಾ? ಹೌದು. ಇನ್ನ ಏನ್ರಿಪ್ಪ ವಿಷಯ ಹಿಂಗಾಗಬಾರ್ದು ತಮ್ಮ. ಹೆಂಗಾಗಬೇಕತ್ತೀರಿ? ವಿಷಯ ಅಗದಿ ಕರೆಕ್ಟ್ವಾಗಿ ಬರಬೇಕು ಮತ್ತು ಶಾರ್ಟ್ ಆ್ಯಂಡ್ ಸ್ವೀಟ್ದಾಗಿರ್ಬೇಕು. ಎಷ್ಟು ತುಸು ಇರ್ತದ. ವಿನಯದ ಪ್ರಾರ್ಥನಾ ಮಾಡಿ ಹೇಳೋದೇನಂದ್ರೆ, ಏನ್ರಿಪ್ಪ ನೀವೆಲ್ಲ ಭಾಳ ಭಕ್ತಿ ಇಟ್ಟು ಕೆಲವೊಂದು ಜನ ಕುತ್ತು ಕೇಳಕತ್ತೀರಿ. ಹೌದು. ಕೆಲವೊಂದು ಭಕ್ತಾದಿಗಳು ಮಹಾಪ್ರಸಾದ ಕಡೆ ಹಂಗೆ ಚಾಲು ಅದ ಅಲ್ರಿಪ್ಪ ಮಾಡಕತ್ತಾರ. ಹೌದು. ಇಲ್ಲಿ ಏನಾಗ್ಯದ್ರಿಪ್ಪ? ಎರಡೂ ಸತ್ಯಸಂಗದ ಸೇವಾ ತಾವು ಮನಮುಟ್ಟಿ ಭಾಳ ಭಕ್ತಿಯಿಂದ ಆಲಸುಲಕತ್ತೀರಿ, ಕೇಳಕತ್ತೀರಿ. ಹೌದು. ಈ ಪೌಳಿ ಒಳಗೆ ಕುಡ್ದವ್ರು ಒಬ್ಬರೇ ಹಾರಿ ಅವ್ರ ಮನೆಗೇನು ಬಿಟ್ಟಾರ. ಇರ್ಲಿ, ಒಂದೊಂದು ಕಡೆ ಹೋಗ್ತೇವೆ, ಭಾಳ ಚಂದ ಬರ್ತಾರ್ರಿ ಅವ್ರು ಕುಡ್ದವ್ರು. ಆದ್ರೆ ಇಲ್ಲಿಲ್ಲ, ಇದ್ದವ್ರು ಒಬ್ರು ಮನೆಗೆ ಬಿಟ್ಟಾರ. ಹೌದು ಹೌದು. ಭಾಳ ಶಾಂತ ಸಭಾದ. ಇಲ್ಲಿ ಏನಾಗ್ಯದ್ರಿಪ್ಪ? ನಮ್ಮ ಕಲಾವಿದರು ಏನು ಹೇಳಿದ್ರಿ? ಸರ್ ಅವರು ಭಾಳ ಚಂದ ಮಾತಾಡಿದ್ರು. ಒಳ್ಳೆಯ ಮಾರ್ಮಿಕವಾಗಿರ್ತಕ್ಕಂಥದ್ದನ್ನ ಮಾತಾಡಿ ತಮ್ಮ ಮುಂದೆ ಹೇಳಿದ್ರು. ಏನು ಹೇಳ್ಯಾರಿಪ್ಪ? ನಮಗೊಂದು ದೊಡ್ಡ ಪದವಿ ಕೊಟ್ಟಾರಿ ಸರ್ ಅವರು. ಹೆಂಗೆ ಎತ್ತಲಾರ ಅಂತದ್ರಿ? ನಮ್ಮ ತಂದೆ ಸ್ವರೂಪ ಸಿದ್ಧಗೊಂಡ ಗೌಡ್ರು ಅಂತೇಳಿ ಹೇಳಿದ್ರು. ಹೌದು ಹೌದು. ಹಿಂಗೆ ಹೇಳೋರು ಭಾಳ ಕಮ್ಮರಿ. ಹೌದ್ರಿಪ್ಪ. ನಾವು ಮತ್ತು ಸೊನ್ಯಾಳ ಹನುಮಂತರಾಯ ಗೌಡ್ರು ಏನು ಮಾಡಿದ್ರಿ? ಅಪ್ಪ ಮಕ್ಕಳಾಗಿ ದುಡಿದೆವು. ಹೌದು. ಸತ್ಯ ಸಂಘದೊಳಗೆ. ಹೌದು ಹೌದು. ನನಗೆ ಎಲ್ಲಿ ಹೋಗ್ತೇವಲ್ಲ ಏನೋ ಸೊನ್ಯಾಳ ಹನುಮಂತರಾಯ ಗೌಡ್ರ ಮಗನೇ ತಿಳಿ ಕರೀತಾರೆ. ಹೌದು. ಅಂಥದ್ದೊಂದು ಬಾಂಧವ್ಯ ನಮ್ಮ ಹಿಡ್ಕರ್ ಸರ್ ಅವರು ಒಳ್ಳೆ ಮಾತು ಹೇಳಿದ್ರು. ಆದ್ರೆ ಆತ್ಮೀಯ ಬಂಧುಗಳೇ, ನಾವು ಭಾಳ ಶಾಣ್ಯಾರ ಗೌಡ್ರು ಮುತ್ತಿನಂಥ ಮಾತು ಹೇಳ್ತಾರೆ ತಿಳತ್ತಾರ. ಆದ್ರೆ ನಾ ಮಹಾರಾಷ್ಟ್ರದವ. ಹೌದು ಹೌದು. ಯಾರು ನನಗೆ ಗೊತ್ತು ಹಿಡ್ದಿರಿ, ಯಾರು ಗೊತ್ತು ಹಿಡ್ಲಿಕ್ಕಿಲ್ಲ. ಹೌದು. ನಾ ಬಸವನ ಸಂಗೊಳಗಿ ಸೋಮೇಶ್ವರ ಅಮೋಘ ಸಿದ್ದೇಶ್ವರ ಗಾಯನ ಸಂಘ ಆ ಮದುಗೊಂಡನು ಜೋಡಿಯಿದ್ದು ಭಾಳ ದಿನ. ಹೌದು. 36 ವರ್ಷ ಆ ಗುರುನಾಥನ ಸೇವಾದೊಳಗೆ ಕಾಲ ಕಳೆದಿರಿ. ಸಂಗೊಳಿಗೆ ಮದುಗೊಂಡ ಮತ್ತು ಜೋಡಿ ಸಿದ್ಧಗೊಂಡ. ಹೌದು. ಇಲ್ಲಿ ತನ ಸೇವಾ ಮಾಡ್ಕೋತ ಬಂದೆವು. ಹೌದಲ್ರಿಪ್ಪ. ಮನ್ಮಿ ಮದುಗೊಂಡು ಮಹಾರಾಜರ ಜೋಡಿನೂ ಸಿದ್ಧಗೊಂಡ ಗೌಡು ಇದ್ದನೆ. ಒಬ್ಬರು ಇದ್ರೆ ಸಂಗೊಳಿಗೆ ಮದುಗೊಂಡ ಮಹಾರಾಜರ ಜೋಡಿ ಸಿದ್ಧಗೊಂಡ ಗೌಡು ಇದ್ದನೆ. ಹೌದು. ಆದ್ರೆ ಈ ಮದುಗೊಂಡ ಮಹಾರಾಜರ ಜೋಡಿ ಸಿದ್ಧಗೊಂಡ ಗೌಡು ಇಲ್ಲ. ಆದ್ರೆ ಇವತ್ತು ಅದಾರಿ ಇಲ್ಲಿ. ಆದ್ರೆ ಅಮೋಘ ಸಿದ್ಧನ ಕೃಪಾ ಆಶೀರ್ವಾದದಿಂದ ಇವತ್ತು ಈ ಮದುಗೊಂಡನು ಜೋಡಿ ಸಿದ್ಧಗೊಂಡ ಗೌಡ್ರು ಬಂದಾರ. ಇವತ್ತು ಸಿದ್ಧಗೊಂಡ ಗೌಡ್ರಿಗೆ ಯಾರೂ ಕರೆದಿಲ್ಲ, ಅಮೋಘ ಸಿದ್ಧ ಮುತ್ಯನೇ ಕಳಿಸ್ಯಾನ. ಹೌದು. ಸೋಲಾಪುರ ಜಿಲ್ಲಾ ಅಕ್ಕಲಕೋಟ ತಾಲೂಕ
ನಮ್ಮೂರ ತುಳಜಾಪುರ ಕಡೆ ಶನಿ ಆಗ್ತದೆ ರೀ. ಹೌದು. ನಿಮಗೆಲ್ಲ ಗೊತ್ತದ. ಆದ್ರೆ ಅಲ್ಲಿದಿಂದ ಇವ್ರ ಮೇಲಿನಾಗ ಬಂದು ಸೇವಾ ಮಾಡಬೇಕಾದ್ರೆ ಇದು ಅಮ್ಮೋಗ ಸಿದ್ಧನ ಕೃಪಾ. ಹೌದು. ಈಗ ಈ ಮದ್ಕೊಂಡ ಈ ಸಿದ್ಕೊಂಡು ಕೂಡಿ ಸತ್ಯಸಂಗ ಎಲ್ಲಿ ತನ ಅಮ್ಮೋಗ ಸಿದ್ಧನ ದಯಾ ಅಂತಃಕರಣ ಇರ್ತದೆ, ಅಲ್ಲಿ ತನ ನಡೀತದ ಆತ್ಮೀಯ ಬಂಧುಗಳೇ. ಹೌದು ಹೌದು. ಇಲ್ಲಿ ವಿಶೇಷ ಸರ್ ಅವರು ಮಾತಾಡಿದ್ರು. ಅವರು ಏನು ಮಾತಾಡಿದ್ರಪ್ಪ? ಕರ್ನಾಟಕದವರು ಶಾಲಿ ಶಿಕ್ಷಕರು. ಹೌದು. ನಾವು ಗಳಿಯ ಹೊಡೆಯವ್ರಿ. ಹೌದು ಹೌದು. ನಾವು ವಿದ್ಯಾವಂತರ ಅಲ್ಲ ಅಲ್ಲ ಅಂದ್ರೂ ಮುತ್ತಿನಂತ ಮಾತು ಮಾತಾಡ್ತಾರೆ ಅಂತ ಹೇಳಿದ್ರು ನಮ್ಮ ಸರ್ ಅವರು. ಹೌದಲ್ರಿಪ್ಪ, ಹೇಳ್ಯಾರಲ್ರಿ. ಆದ್ರೆ ದಯಮಾಡಿ ಏನು ಮಾಡ್ಬೇಕತ್ತೀರಿ? ಹೆಂಗೆ ನೀವು ಊಟ ಮಾಡ್ತಕ್ಕಂಥ ಸಮಯದೊಳಗೆ ಏನಾಗ್ತದ್ರಿ? ಕೈ ತುತ್ತು ಬಂದಾಗ ಅದಕ್ಕೆ ಬದಿಗೆ ಚೆಲ್ಲಿ ಸೈನೆ ಹಂಗೆ ಸೇವನೆ ಮಾಡ್ತೀರಲ್ಲ, ಹಂಗ ಅದೇ ಥರನಾಗಿ ನನ್ನ ಮರಾಠಿ ನಾಲಿಗೆಯಿಂದ ಬಂದಿರತಕ್ಕಂಥ ಕೆಟ್ಟ ಒರಿಟ್ಟ ಶಬ್ದಗಳು, ಹೌದು, ಕೈ ನುಡಿಗಳು, ಇವು ಮಹಾರಾಷ್ಟ್ರದವತ್ತು ಹೇಳಿ ನಮ್ಮ ಪಾಲಿಗೆ ಬಿಟ್ಟು ಅದ್ರಾಗ ಶ್ರೀ ಅಂತಕ್ಕಂಥ ಒಳ್ಳೆ ಭಗವಂತನ ನಾಮಸ್ಮರಣೆ ತಾವು ಭಕ್ತಿಪೂರ್ವಕವಾಗಿ ಕೇಳಬೇಕಂತೇಳಿ ಸಭಾ ಪಂಡಿತರಲ್ಲಿ ಮತ್ತೊಮ್ಮೆ ನಮಸ್ಕಾರಗಳನ್ನು ಮಾಡಿ ಇಲ್ಲಿ ಕೇಳಾದದ್ರಿ ಸದ್ದ. ಏನ್ರಿಪ್ಪ? ಸರ್ ಅವರು ಬಹಳ ಚಂದ ಸಂಕ್ಷಿಪ್ತೊಳಗೆ ಹೇಳಿದ್ರು. ಹೆಂಗೆ ಹೇಳ್ಯಾರಿ? ನಾವು ಸತ್ಯ ಸಂಘ ನಡೆಸ್ತೇವೆ, ಹೌದು, ನೀವು ಸದ್ಭಕ್ತಿ ಅಂಥೇಳಿ ಪಾಲು ಮಾಡಿ ಭಾಳ ಚಂದ ಹೇಳ್ಯಾರ. ಟೈಮ್ ವೇಸ್ಟ್ ಮಾಡಿಲ್ಲ. ಹೌದು, ಶಾರ್ಟ್ನಾಗೆ ಮುಗಿಸ್ಬಿಟ್ಟಾರೆ. ಅದಕ್ಕೆ ಶಾರ್ಟ್ನಾಗೆ ಮುಗಿಸಿಬಿಟ್ಟಾರ. ಹೌದು. ಉಗಾದಿ ಹಬ್ಬದ ದಿನ ಏನಾಗ್ಯದ ಅಂತ ಹೇಳಿದ್ರಿ? ಶ್ರೀರಾಮ ಪ್ರಭು ಹಾ ವಿಷಯ ಲಕ್ಷ್ಯ ಇಡ್ರಿ. ಸರ್ ಅವರು ಮಾತಾಡ್ರೆ ಬಹುತೇಕ ಯೂಟ್ಯೂಬ್ನು ಚಾಲೂನಿ ಅದ. ಈಗ ಅಲ್ಲಿ ಹಿಂದೆ ಕೂತ್ಕೊಂಡು ಎಲ್ಲ ಮೊಬೈಲ್ಗಳು ಭಾಳ ಮಂದಿ ತುಂಬ್ಯಾರ. ಹಾ, ಶ್ರೀರಾಮ ಪ್ರಭು ಉಗಾದಿ ದಿನ ಪಟ್ಟಾಭಿಷೇಕ ಆಗ್ಯದ ಅಂತಕ್ಕಂಥ ಮಾತನ್ನ ನಮ್ಮ ಸರ್ಜೋಡಿ ಕಲಾವಂತರು ಹೇಳಿದ್ದಾಗ್ಯದ. ಹೇಳ್ಯಾರ. ಹೌದು. ಏನು ರಾಮ ಪ್ರಭು ವನವಾಸಕ್ಕೆ ಹೋಗಾಕಿಂತ ಮೊದಲ ಪಟ್ಟಾಭಿಷೇಕ ಏನು ಹೊಳ್ಳಿ ಬಂದ ಮೇಲೆ ಅವ್ರು ಹೇಳ್ಯಾರ. ಯಾ ರಾಮಾಯಣದಂದು ನೋಡಿ ಹೇಳ್ಯಾರ. ನಾಯನ ಅದಕ್ಕೆ ಅಲ್ಲಗಳೇ ಅಲ್ಲ. ಹೌದು. ರಾಮಾಯಣ 14 ವರ್ಷ ವನವಾಸ ಅಂತೇಳಿ ಹಿಂಗೆ ಹೇಳ್ತದ ರಾಮಾಯಣ. ಆದ್ರೆ ನಮ್ಮ ಗುರುಗಳು 12 ವರ್ಷ ಅಂತ ಹೇಳ್ತಾರೆ. ನಮ್ಮ ಸರ್ ಅವ್ರು ಹೇಳಿದ್ರು 12 ವರ್ಷ ರಾಮಾಯಣ. ಹೌದು, ವನವಾಸಕ್ಕೆ ಹೋಗ್ಯಾನ ಅಂತ ಹೇಳಿದ್ರು. ರಾಮ ವನವಾಸಕ್ಕೆ ಹೋಗ್ಯಾನ ಅಂತೇಳಿ ಹೇಳ್ಯಾರ ಸರ್ ಅವ್ರು. ಹಾ, ಇದನ್ನ ನಾವು ಹುಟ್ಟಿಸ್ಕೊಂಡು ಹೇಳಕತ್ತಿಲ್ಲ. ಇಲ್ಲ, ಹಾ ಹಾ, ಯಾವ ರಾಮಾಯಣದೊಳಗೆ ಬರೆದಿಟ್ಟಿರ್ಬೇಕು. ನಾವೇನಿಲ್ಲ, ಖರೆ 12 ವರ್ಷ ರಾಮ ವನವಾಸಕ್ಕೆ ಹೋಗೋದು ರಾಮಾಯಣನೇ ನಾವು ಓದಿಲ್ರಿ. ಅದು ನಮಗೆ ಸಿಕ್ಕಿಲ್ಲ. ಅದು ಸಿಕ್ಕಿಲ್ವಿ. ಹೌದು. 14 ವರ್ಷ ರಾಮ ಪ್ರಭು ವನವಾಸಕ್ಕೆ ಹೋಗ್ಯಾನ. 14 ವರ್ಷ ಶ್ರುತಿ ಸಾರ್ತದೆ ಹಿಂಗ. ಮತ್ತು ಸರ್ ಅವರಿಗೆ ಗುರುತಾ? ಹೌದು. ಇನ್ನ ಏನ್ರಿಪ್ಪ ವಿಷಯ ಹಿಂಗಾಗಬಾರ್ದು ತಮ್ಮ. ಹೆಂಗ ಆಗ್ಬೇಕತ್ತೀರಿ? ವಿಷಯ ಅಗದಿ ಕರೆಕ್ಟ್ವಾಗಿ ಬರಬೇಕು ಮತ್ತು ಶಾರ್ಟ್ ಆ್ಯಂಡ್ ಸ್ವೀಟ್ದಾಗಿರ್ಬೇಕು. ಎಷ್ಟು ತುಸು ಇರ್ತದ ಅಷ್ಟು ರುಚಿಯಾಗಿರ್ಬೇಕು. ರುಚಿಯಾಗಿರ್ಬೇಕು. ಹೌದು. ವಿಷಯ ಭಾಳ ದಿನಕ್ಕೊಂದು ಮಗ ಹುಟ್ಟಾನ ಪ್ರೀತಿ ಮಾಡ್ತಾರ್ರಿ ಮಗನಿಗೆ. ಭಾಳ ದಿನಕ್ಕೆ ಹುಟ್ಟ್ಯಾದಂತ ಹೇಳಿ. ಹೌದು, ಮಾಡ್ತಾರಲ್ರಿ, ವರ್ಣನೆನೂ ಮಾಡ್ತಾರೆ ಮಗನಿಗೆ. ಅದು ಲಾಡ್ ಭಾಳ ಪ್ರೀತಿ ಮಾಡೋಣ. ಅವ್ಗೆ ಅಪ್ಪತ್ತಿತ್ತು, ಅಪ್ಪಗೆ ಅವು ಒತ್ತಿತ್ತು. ಇದು ಭಾಳ ಪ್ರೀತಿ ಮಾಡೋಣ. ಅವನು ಅಪ್ಪನನ್ನು ನಗುತ್ತಿಳು, ಅಪ್ಪಗೆ ಅವ ನನ್ನ ಅಪ್ಪನೂ ನಗುತ್ತಿದ. ಹಿಂಗೆ ನಡೀತು. ಹುಡುಗ ಬಾಕಲ್ದಾಗ ಆಡ್ತಿದ. ಅಲ್ಲ, ನಮ್ಮ ಕಾಕನಂತವ್ರು ಹುಡುಗು ಕೇಳ್ತಾರ ಬಂದು, ತಮ್ಮ ನಿಮ್ಮ ಅಪ್ಪ ಎಲ್ಲಿ ಅನ್ನೋತ್ ಕೇಳದ. ಅವಾಗ ಏನು ಹೇಳ್ತದ್ರಿ ಹುಡುಗ? ಅದು ಹುಡುಗ ಅವ್ಗೆ ಅಪ್ಪತ್ತಿತ್ತು, ನಮ್ಮ ಅಪ್ಪ ರೊಟ್ಟಿ ಮಾಡಕತ್ತಾನ ಮುತ್ತಿ ಅಂತ ಹೇಳ್ತಾವ. ಹೌದು ಹೌದು. ಒಂದು ಕುರ್ಸಾದ್ಯ ನಿಮ್ಮ ಅಪ್ಪ ರೊಟ್ಟಿ ಮಾಡಕತ್ತಂದ್ರೆ ನಿಮ್ಮ ಮೌ ಏನು ಮಾಡಕತ್ತಾಳ? ನಮ್ಮ ಮೌ ದಾಡಿ ಮಾಡ್ಕೊಳಕತ್ತಾಳ ಮುತ್ತಿ ಅಂತ ಹೇಳ್ತು. ಹಂಗಾಗಬಾರ್ದ್ರಿ ಇವತ್ತಿಲ್ಲಿ. ವಿಷಯ ಹಂಗಾಗಬಾರ್ದು. ಹೌದು.
ನಮಗೆ ಭಾಳ ಲಾಡ್ ಮಾಡಿಬೇಡ್ರಿ. ನಾವು ತಪ್ಪದೇವು ಅಂದ್ರೆ ನೀವು ದೈವ ಅಂದ್ರೆ ತಾಯಿ ತಂದಿದ್ದಂಗೆ. ಹೌದು, ನಾವು ತಪ್ತೇವೆ, ನಾವು ಎಡುತ್ತೇವು. ತಪ್ಪದೇವು ಅಂದ್ರೆ ನೀವು ನಕ್ಕೋತು ಕೂತ್ರಿ ಅಂದ್ರೆ ಇದು ಹಾಲು ಮತ್ತು ಹರಿಗಡಿಸಿ ಬಿಟ್ಟಂಗೆ ಆಗ್ತದೆ. ಹೌದು, ತಪ್ಪು ಸಂದೇಶ ಹೋಗಬಾರದು. ಹೌದು. ಇಲ್ಲಿ ವಿಷಯ ಏನ್ರಿಪ್ಪ? ನಮ್ಮ ಪಾಲ್ ಇವತ್ತಿನ ದಿವಸ ಭಕ್ತಿ. ಭಕ್ತಿ ಅಂತಕ್ಕಂಥದ್ದು ವಿಷಯ ಲಕ್ಷ್ಯ ಹೇಳ್ರಿ. ಹೌದು. ರಾಮಪ್ರಭು 14 ವರ್ಷಗಳನ್ನು ವನವಾಸ ಗತಿಸಿ ಹೊಳ್ಳಿ ಅಯೋಧ್ಯಕ್ಕೆ ಬಂದ. ಹೌದು. ನಿಮಗೆ ರಾಮಾಯಣ ಎಲ್ಲ ಗೊತ್ತದ. ಇಲ್ಲೆಲ್ಲ ಅರ್ದು ಕುಡಿದಿರ್ತಕ್ಕಂಥ ಜನ ಅದಾರ ಇಲ್ಲಿ. ಯಾವ ಸಮಯದೊಳಗೆ ಇನ್ನ ಅಯೋಧ್ಯಕ್ಕೆ ಬಂದಿತ್ತಿಲ್ಲ ನಂದಿಗಡಕ್ಕೆ. ಅವಾಗ ಭರತ ನನ್ನ ಅಣ್ಣಗೆ ತಗೊಂಡು ರಾಜ್ಯ ಸಿಂಹಸ್ಥಾನ ಮೇಲೆ ನಮ್ಮ ಅಣ್ಣಗೂ ಕುಂದ್ರಸಾತನ ಅಯೋಧ್ಯ ಪೂರ್ವದೊಳಗೆ ಕಾರಿಡಲತ್ತೇಳಿ ಅಣ್ಣನ ಪಾದ ಮುಟ್ಟಿ ಪಾದರಕ್ಷೆ ತಗೊಂಡು ಎಲ್ಲಿ ಬಂದ? ನಂದಿ ಗ್ರಾಮದೊಳಗೆ ಬಂದು ಅಣ್ಣನ ಪಾದರಕ್ಷೆಯನ್ನು ಇಟ್ಟು ಪೂಜಾ ಮಾಡಿ ರಾಜಕೀಯ ನಡೆಸೋದು ನಿಮಗೆಲ್ಲ ಗೊತ್ತದ. ಹೌದು ಹೌದು. 14 ವರ್ಷಕ್ಕೆ 1 ನಿಮಿಷ ಆಯ್ತಂದ್ರೆ ನಾ ಅಗ್ನಿಪಥ ಆಗ್ಬೇಕು, ಅಗ್ನಿ ಒಳಗೆ ಹಾರಿ ಪ್ರಾಣಿ ಬಿಡ್ಬೇಕಂತೇಳಿ ಭರತ ರಾಮ ಬರ್ಲಿಕ್ಕೆ ಎಷ್ಟು ತಡ ಆಗಿತ್ರಿ? ಸೂರ್ಯ ಮುಳುಗದ, ಸೂರ್ಯಾಸ್ತ ಆಯ್ತು ತಾಯಿ ಹೊಟ್ಟ್ಯಾಗ. ಸೂರ್ಯ ಹೋದಂದ್ರೆ 1 ನಿಮಿಷನೂ ಭರತ ಭೂಮಿ ಮೇಲೆ ಬದುಕಾಲತ್ತೇಳಿ ಶಪಥ ಮಾಡ್ಯಾನ. ರಾಮಗ ಸ್ವಲ್ಪ ಋಷಿ ಆಶ್ರಮಕ್ಕೆ ಹೋಗಿ ಬರ್ಲಾಕ ಟೈಮ್ ಆಗ್ಯದ. ಅದೆಲ್ಲ ಹೇಳ್ಕೋತ ಕೂತ್ರ ಬಹಳ ಟೈಮ್ ಆಗ್ತದ. ಆ ಸಮಯದೊಳಗೆ ಗೊತ್ತಿತ್ತು ರಾಮಪ್ರಭುಗೆ ನನ್ನ ತಮ್ಮ 1 ನಿಮಿಷ ತಡ ಆಯ್ತಂದ್ರೆ ಭೂಮಿ ಮೇಲೆ ಬದುಕಲ್ಲ, ಪ್ರಾಣಿ ಬಿಡ್ತಾನೆ ಹನುಮಂತ. ಅವಾಗ ಏನು ಮಾಡ್ತಾನ್ರಿ? ಹೋಗೋ ಹನುಮಂತ, ಹೋಗಿ ನನ್ನ ಭರತ ಪ್ರಾಣ ತ್ಯಾಗ ಮಾಡ್ತಕ್ಕಂಥ ಸಮಯದೊಳಗೆ ನನಗೆ ಸ್ವಲ್ಪ ಲೇಟ್ ಆಯ್ತಂದ್ರೆ ತಡಿಯೋ ಅಂತ ಹೇಳಿ ಹನುಮಂತ ಕಳಿಸ್ಯಾನ. ಅತ್ತಿ ಬಂಧುಗಳೇ, ಹೌದು ಹೌದು ಹೌದು. ಭರತ ಸುತ್ತ ಹಾಕ್ತಿದ. ಹೌದು. ರಾಮ ಸ್ವಲ್ಪ ತಡ ಆಗ್ತದತ್ತೆ ಹನುಮಂತ ಮುಂದೆ ಬಂದು ನಿಂತ. ಉರಿ ಹಚ್ಚಿ ಉರಿಯಾಗ ಹಾರ್ತಿದ. ಯಾವ ಭರತ? ಹನುಮಂತ ಹೇಳ್ತಾನ, ಏ ಭಗವಂತನ ತಮ್ಮ ಸೋದರ ಭರತ, ಹೌದು ಸ್ವಲ್ಪ ತಡಿ ಅಂತ ಹೇಳ್ದ. ಹೌದು ಹೌದು. ತನ್ನ ದಿವ್ಯ ರೂಪ ಹನುಮಂತ ತೋರಿಸದ. ಯಾರಿಗೆ? ಹನುಮಂತ ಬಂದಾನಂದ್ರೆ ನಾನು ಅಣ್ಣ ಬರ್ತಾನೆ ಅಂತ ಹೇಳಿ ನಿತ್ತ ಯಾವ ಭರತ. ಹೌದು, ಹಾಂಗಿರ್ಬೇಕು ನೋಡ್ರಿ ಅಣ್ಣತಾಂಬ್ರಿ ಇದ್ರೆ. ಇದು ಕತೆ ನಿಮಗೆ ಕೇಳಾಸಲೆ ಅಂದಿಲ್ಲ, ನಡೆಯಾಸಲೆ ಅಂತ ಹೇಳಕತಿ. ಹೌದು ಹೌದು. ಆ ಹನುಮಂತ ರಾಮ ಬಂದ ಅಯೋಧ್ಯದೊಳಗೆ. ಅವಾಗ ಇಲ್ಲಿ ಕೇಳ್ರಿ ಭಕ್ತಿ ವಿಷಯ. ರಾಮ ಏನು ಮಾಡ್ತಾನೆ? ಎಲ್ಲರಿಗೂ ಏನೇನೋ ಕೊಟ್ಟು ಕಳಿಸದ. ಹೌದು. ಹನುಮಂತ ಒಂದು ಚಿಟ್ಟಿ ಬರದ. ಯಾರಿಗೆ? ಹನುಮಂತಗೆ ಬಾಯಲ್ಲಿ ಹೇಳೋದು ರಾಮನಲ್ಲಿ ಶಕ್ತಿ ಇದ್ದಿತ್ತಿಲ್ಲ. ಹೌದು. ಸೀತಾದೇವಿ ಅಥಾಳ ಪತಿದೇವರೇ, ಪ್ರಭುದೇವರೇ, ಎಲ್ಲರಿಗೆ ಬೇಡಿದ್ದೆಲ್ಲ ಕೊಟ್ಟಿರಿ, ಖರೆ ಹನುಮಂತಗೆ ಯಾನೂ ಕೊಟ್ಟಿಲ್ಲ. ಹನುಮಂತ ಇಲ್ಲಿ ಉಳ್ಕೊಂಡಾನ, ಅವನಿಗಿಟ್ಟು ಯಾನರೆ ಕೂಡ್ರಿ ಅಂತ ಹೇಳಿದಳು. ಅವಾಗ ಹೊರಗೆ ಕಟ್ಟಿ ಮೇಲೆ ಹನುಮಂತ ತಲೆ ತೆಳ್ಯಾಕ ಮಾಡ್ಕೊಂಡು ಕೂತಿದ್ದ. ಹೌದು. ರಾಮಗ ಬಾಯಿಲಿ ಹೇಳೋದ ಆಗಲಿಲ್ಲ, ಒಂದು ಚಿಟ್ಟಿ ಬರದ. ಏನಂತ ಹೇಳಿ ಬರದ್ರಿಪ್ಪ? ಚಿಟ್ಟಿ ಬರೆದ ಹನುಮಂತನ ಕೈಯಾಗ ಕೊಟ್ಟ. ಹನುಮಂತ ತೆರೆದು ನೋಡ್ತಾನೆ, ಹೇ ಭಗವಂತ ಪ್ರಭು, ನನಗೂ ಓದೋದಕ್ಕೆ ಬರಂಗಿಲ್ಲಪ್ಪ, ಏನು ಬರ್ದಿದೆ ಬಾಯಿಲಿ ಹೇಳ. ಓ ಗುರುನಾಥ ಭಗವಂತ ಅಂತ ಹೇಳಿ ಪಾದ ಹಿಡಿತಾನ. ಅವಾಗ ರಾಮ್ ಹೇಳ್ತಾನೆ, ಹೇ ಹನುಮಂತ, ಯಾರ್ಯಾರು ಏನು ಬೇಡ್ಯಾರ ಅವರಿಗೆಲ್ಲ ಬೇಡಿದು ಕೊಟ್ಟಿನೋ. ನೀನು ಮಾಡಿದ ಭಕ್ತಿಗೆ ಏನು ಕೊಟ್ಟಿರಿ? ನನಗೆ ಕೊಡೋಂಥ ಶಕ್ತಿ ಇಲ್ಲೋ ಹನುಮಂತ. ಅದಕ್ಕಾಗಿ ನಿನಗೂ ಕೊಟ್ಟಿಲ್ಲ. ನಿನ್ನ ಸ್ಥಾನಕ್ಕೆ ಹೋಗು, ನಿನ್ನ ಸಂಘದಾಗ ಕೂಡ ಹೇಳ್ತಾನೆ ರಾಮಪ್ರಭು ಅತ್ತಿ ಬಂಧುಗಳೇ. ಹೌದು ಹೌದು ಹೌದು. ಅವಾಗ ಹನುಮಂತಂದ, ವಾಲಿಗೆ ಹೊಡೆದು ಸುಗ್ರೀವ ರಾಜ್ಯ ಕೊಟ್ಟಿ. ಹೌದು. ರಾವಣ ಹೊಡೆದು ವಿಭೀಷಣಗ ರಾಜಕೀಯ ಕೊಟ್ಟಿ. ಹೌದು. 25,000 ವರ್ಷದ ಪರ್ಯಂತರವಾಗಿ
ಏನು ಮಾಡಿದೆ? ಶಬರಿ ವನದೊಳಗೆ ಜೀವನ ಕಾಲ ಹಣ ಮಾಡಕ್ಕಿಗೆ ದರ್ಶನ ಕೊಟ್ಟು ಮುಕ್ತಿ ಕೊಟ್ಟಿ ಭಗವಂತ. ಹೌದು ಹೌದು, ಬೇಡಿದವ್ರಿಗೆ ಒಂದೊಂದೇ ಕೊಟ್ಟಿದಿ. ಆದ್ರೆ ಗುರುನಾಥ ಅವ್ರಿಗೆ ಒಂದೊಂದು ಕೊಟ್ಟರೆ ನನಗೆ ಎರಡು ಕೊಟ್ಟಿರೋ ಭಗವಂತ ಅಂತೇಳಿ ರಾಮಪ್ರಭುರು ಎರಡೂ ಪಾದ ಮಸ್ತಕ ಮೇಲೆ ಇಟ್ಟನ. ಆತ್ಮೀಯ ಬಂಧುಗಳೇ, ಎಂಥ ಭಕ್ತಿ! ಹೌದು ಹೌದು, ಈ ಪಾದದಟ್ಟ ಶ್ರೇಷ್ಠ ಜಗತ್ತಿದಾಗ ಯಾವಾಗಲೂ ಇಲ್ಲ ಹೇಳಿ ರಾಮನ ಪಾದ ಮಸ್ತಕದ ಮೇಲೆ ಇಟ್ಟುಕೊಂಡಾರ. ಯಾವ? ಹನುಮಂತ. ಹೌದು ಹೌದು, ಹನುಮಂತಗ 3 ಮಂದಿ ಹೆಂಡ್ರಿ. ಹನುಮಂತಗ 3 ಮಂದಿ ಹೆಂಡ್ರ ಅದಾರ. ಆದರೂ ಬ್ರಹ್ಮಚಾರಿ ಅತ್ತಾರ. ಅವ ಸಂಘ ಮಾಡಿಲ್ಲ. ವಿಷಯ ಇಲ್ಲಿ ಕುಸ್ತಿ ಭಾಳ ಚಂದ ಹತ್ತದ್ರಿ. ಹಾ ಹಾ, ಒಂದು ಮಹಾರಾಷ್ಟ್ರ ಗಡಿಗೆ, ಒಂದು ಕರ್ನಾಟಕ ಗಡಿಗೆ. ಆದ್ರೆ ನೋಡೇ ಟಾಂಗ್ ಹೊಡಿದ್ರಿ ಗೌಡ್ರ. ಹಾ ಹಾ, ಇಲ್ಲಿ ಹನುಮಂತಗ 3 ಮಂದಿ ಹೆಂಡ್ರದಾರ. 3 ಮಂದಿ ಹೆಂಡ್ರ ಅದಾರ. ಹನುಮಂತ ಯಾರು ನಿಮಗೆ ಗೊತ್ತಾನಿಲ್ರಿ? ಸ್ವಲ್ಪ ನಿಮಗೆ ಗೊತ್ತು ಬಾಗಂಗೆ ಹೇಳ್ತೀನಿ ರೀ. ಹೆಂಗ್ರಿ? ರಾಮ ರಾಮ ಉತ್ತರ ಪ್ರದೇಶದವ. ಉತ್ತರ ಪ್ರದೇಶದಾಗ ಅದರಿ ಅಯೋಧ್ಯ. ಹೌದು, ಲಕ್ಷದಾಗ ಇಲ್ರಿ. ಹೌದು ಹೌದು. ಸೀತಾ ನೇಪಾಳದಕ್ಕಿ. ಅವ್ರಿಗೆ ಗೊತ್ತದ್ರಿ, ಪಕ್ಕ ಅರ್ಥ ಕೊಡ್ದಾರ ರಾಮಾಯಣ. ಹೌದು. ರಾವಣ ಶ್ರೀಲಂಕಾದವ ನಮ್ಮ ಭಾರತಕ್ಕೆ ಬಿಟ್ಟದ ನೋಡ್ರಿ. ರಾಜ್ಯಗಳೆಲ್ಲ ಬೇರೆ ಬೇರೆ ಅದಾವ್ರಿ. ಹೌದು. ಹನುಮಂತ ಕರ್ನಾಟಕದವ. ಪಕ್ಕ ಲಕ್ಷದಾಗ ಇಡ್ರಿ. ಇದು ರಾಮಾಯಣ ನೋಡ್ರಿ. ರಾಜ್ಯ ಬೇರೆ ಬೇರೆ ಅವ. ಇಲ್ಲ, ಶ್ರೀಲಂಕಾ ಬೇರೆ, ಉತ್ತರ ಪ್ರದೇಶ ಬೇರೆ, ನೇಪಾಳ ಬೇರೆ, ಕರ್ನಾಟಕ ಬೇರೆ. ಹೌದು. ಇದು ರಾಮಾಯಣ ಆಗ್ಯದ ನೋಡ್ರಿ. ರಾಮಾಯಣ ಇದೆಲ್ಲ ಕೂಡಿ ಇದೆಲ್ಲ ಕೂಡಿ ಆಗ್ಯದ. ಹೌದು. ಇದು ಯಾವ ಭಾಷೆದಾಗ ಆಗ್ಯದ ಅನ್ನೋದು ಸರ್ ಅವ್ರು ಹೇಳ್ತಾರೆ. ಹೇಳ್ತಾರೆ ಸರ್ ಅವ್ರು ಭಾಳ ಶಾಡ್ಯಾರ ಅದಾರ. ಹೌದು. ಯಾಕಂದ್ರೆ ನೇಪಾಳ ಭಾಷೆ ಬೇರೆ ಅದ, ಶ್ರೀಲಂಕಾ ಭಾಷೆ ಬೇರೆ ಅದ, ಕರ್ನಾಟಕ ಬೇರೆ ಅದ, ಉತ್ತರ ಪ್ರದೇಶ ಬೇರೆ ಅದ. ಹೌದು, ಭಾಷೆಗಳು ಬೇರೆ ಬೇರೆ ಅದಾವ. ಬೇರೆ ಬೇರೆ ಅದಾವ. ಹೇಳ್ತಾರ ನಿಮ್ಮ ಕರ್ನಾಟಕದ ಹನುಮಂತನಿಗ 3 ಮಂದಿ ಹೆಂಡ್ರು. ಒಬ್ಬಕ್ಕಿ ಸೂರ್ಯನ ಮಗಳು, ಇನ್ನೊಬ್ಬಕ್ಕಿ ವರುಣ ದೇವತಾ ಅಂದ್ರೆ ಮೇಘರಾಜನ ಮಗಳು ವರುಣ ದೇವತಾ. ಹೌದು. ಒಬ್ಬಕ್ಕಿ ಹತ್ಯಲಿ ರಾವಣನ ಮಗಳು ಸತ್ಯವತಿ. ಇಲ್ಲೇ ಬಿದ್ದದ ನೋಡ್ರಿ ಪೇಚಿಗೆ. 3 ಮಂದಿ ಹೆಂಡ್ರಿದ್ರ ಭಕ್ತಿನೇ ಶ್ರೇಷ್ಠ ಅಂತ ಹೇಳಿ ಏನಾಗ್ಯದ? ಹನುಮಂತ ಊರೂರಿಗೆ ಗುಡಿ ಕಟ್ಕೊಂಡು ಕೂತಾನ. ಸರ್ ಸಂಘ ಶ್ರೇಷ್ಠ ಅಂತೇಳಿ ವಿಷಯ ಪ್ರತಿಪಾದನೆ ಮುಂದಿನ ಸಂದಿನೊಳಗೆ ಮಾಡವ್ರಿದ್ದೀರಿ. ಹೌದು. ಭಾರತ ದೇಶದೊಳಗೆ 4 ಮನೆ ಇದ್ದರೂ ಕೂಡ ಅಲ್ಲಿ ಹನುಮಂತನ ಗುಡಿ ಅದ. ಅದಲ್ರಿ, ಅವ ನಿಮ್ಮವನೇ ಹ್ಯಾಂಡ್ರ ಕರ್ನಾಟಕದವನಿ ಅದನ. ಲಕ್ಷ ನಿಮಗೆ ಹೆಮ್ಮೆ ಇರ್ಬೇಕು. ಹನುಮಂತ ಅಂದ್ರೆ ಎಂಥವ್ರಿಯಪ್ಪ? ಅವ ಇಲ್ಲದೆ ಯಾವ ಊರ್ನೂ ಇಲ್ಲ. ಅಂತ ಭಕ್ತಿನೇ ಶ್ರೇಷ್ಠ, ಸಂಘ ಕನಿಷ್ಠದತ್ತೇಳಿ 3 ಮಂದಿ ಹೆಂಡ್ರಿದ್ರು ಕೂಡ ಬಾಲ ಬ್ರಹ್ಮಚಾರಿ ಅನಿಸ್ಕೊಂಡ ಹಣವಂತ ಆತ್ಮೀಯ ಬಂಧುಗಳೇ. ಹೌದು ಹೌದು. ಅವನು ಗುಡಿ ಊರೂರಿಗೆ ಅವ ಸಂಘನೇ ಶ್ರೇಷ್ಠ ಅಂತ ಹೇಳಿ ತಿಳ್ಕೊಂಡು ಹೆಂಡ್ರು ಮಕ್ಕಳ ಸಂಘ ಬೀಳಾರ್ದೇನೆ, ಅವ್ರ ಸಂಘ ಬೀಳಾರ್ದೇನೆ ಪ್ರತಿಯೊಂದು ಊರಿಗೆ ಯಾರ ದೇವಸ್ಥಾನ ಅದ ಮುಂದಿನ ಸಂದಿನಾಗ ಸರ್ ಅವ್ರಿಗೆ ಹೇಳ್ತಾರೆ. ತಾವೆಲ್ಲ ಕೂತು ಕೇಳ್ತೀರಿ. ಹೌದು. ಭಾಳ ಭಕ್ತಿ ಇಟ್ಟು ನೀವೆಲ್ಲ ವಿಷಯ ಹಾಡು ಕೇಳಕತ್ತೀರಿ. ಹೌದು ಹೌದು. ಭಕ್ತಿ ಅಂದ್ರೆ ಎಂಥದ್ರಿಯಪ್ಪ? ನಿಮಗ ಪ್ರಭು ದಿಗಂಬರೇಶ್ವರರು ಹೌದು ಕಾಯ್ತಾರಂತಕ್ಕಂಥ ಮಾತು ಹೇಳಿದ್ರು ಸರ್ ಅವ್ರು. ಎಂಥ ಮಾತ್ರಿಯಪ್ಪ? ಸುಮ್ಮನೆ ಕಾಯಂಗಿಲ್ರಿ. ಹೌದು ಹೌದು. ಕಾಯ್ತಾನೇನ್ರಿ? ದಿಗಂಬರೇಶ್ವರ ಗುಡಿ ಒಳಗೆ ಎಲ್ಲರೂ ಪೂಜಾರಿ ಅವ್ರು ಈ ಶಿವಾರದವ್ರು ಎಲ್ಲ ಬಂದು ಇಲ್ಲಿ ಕೂತು ಕೊಡುಯಪ್ಪ ಅಂದ್ರೆ ಕೊಡ್ತಾನೇನು ಇಲ್ಲ. ನಿಮ್ಮ ಹೊಲದೊಳಗೆ ಭಕ್ತಿದಿಂದ ದುಡೀರಿ. ಹೌದು. ಅವನ ನಾಮಸ್ಮರಣೆ ತಗೋರಿ. ಹೌದು. ದುಡೋದ್ರು ಕೊಡ್ತಾನ್ರಿ, ಸುಮ್ಮನೆ ಕೊಡ್ತಾನ? ದುಡಿಬೇಕಾಗ್ತದೆ. ಹಾಗಿದ್ರೆ ಎಲ್ಲರೂ ಬಂದು ಈ ಗುಡಿ ಮುಂದೆ ಕೂತು ಮಾಡ್ಕೋತ ಕೂತ್ರೆ ನಡೀತದೇನ್ರಿ? ಭಜನೆಯರೇ ಮಾಡ್ರಿ, ಭಕ್ತಿಯರೇ ಮಾಡ್ರಿ, ಸಂಘರೇ ಮಾಡ್ರಿ. ಹಂಗೆ ಸಾಧ್ಯ ಇಲ್ಲ ಆತ್ಮೀಯ ಬಂದವ. ಹೆಂಗೆ ಸಾಧ್ಯ ಅದ್ರಿಪ್ಪ? ನಾವು ಎದರೊಳಗಿದ್ದೇವದ್ರಾಗ ನೀವು ಕೂಡಿ ದುಡಿಬೇಕಾಗ್ತದೆ. ಹೌದು. ದುಡಿದೇವಂದ್ರೆ ಒಂದು ಧರ್ಮದ ಮಾತು ಹೇಳಿದ್ರು. ಯಾವಾದ್ರಿ? ಕೊಪ್ಪಳ ಗವಿ ಸಿದ್ದೇಶ್ವರ ಅಪ್ಪಾಜಿ ಅವರು. ಹೌದು.
ಏನು ಹೇಳಿದ್ರಂದ್ರ ಏನ್ ಹೇಳ್ಯಾರಿಪ್ಪ? ಧರ್ಮ ಅಂದ್ರೆ ಏನು? ಏನು? ಒಂದೇ ಮಾತನ ಬಹಳ ಒಳ್ಳೆ ವಿಷಯ ಹೇಳ್ಯಾರಿ ಸರ್. ಹೇಳ್ಯಾರಿ ಅಲ್ರಿ? ಬಿಜಾಪುರ ಬುದ್ಧಿಜೀವಿ ಸಿದ್ದೇಶ್ವರ ಅಪ್ಪಾಜಿ ಅವರು ಏನು ಹೇಳ್ಯಾರಿ? ನಮ್ಮ ಮಹಾರಾಷ್ಟ್ರದೊಳಗ ಮಿರಾಜಕ್ ಅವ್ರದ್ದು ಸತ್ಯಸಂಗ ಪುರಾಣ ಇದು ಪ್ರವೇಶನ ಕಾರ್ಯಕ್ರಮ ಇತ್ತು. ಅವಾಗ ಸಿದ್ದೇಶ್ವರ ಅಪ್ಪಾಜಿ ಮುಂಡಾದ ಮೇಲೆ ಸ್ವಲ್ಪ ಶರ್ಟ್ ಹರಿದಿತ್ರಿ. ಹೌದು ಹೌದು, ಬಹುತೇಕ ಅದು ಎಲ್ಲರೂ ಭಾಳ ಮಂದಿ ಗೊತ್ತಾದೋ ಇಲ್ಲಿ ಯಾರಿಗೂ ಮಿರಾಜಕ್ ಅವ್ರ ಕಾರ್ಯಕ್ರಮ ಇತ್ತು. ಜನ ಎಲ್ಲರೂ ಮುತ್ತವ್ರಿಗೆ ಎಲ್ಲ ಕಡೆ ನೋಡ್ತಿದ್ರು, ಬರೀ ಹರದಲ್ಲೇ ನೋಡ್ತಿದ್ದಂತ ನೋಡ್ರಿ ಜನ. ಹೌದು ಹೌದು. ಯಾರ್ದು? ಸಿದ್ದೇಶ್ವರ ಅಪ್ಪ ಅವ್ರದ್ದು. ಸಿದ್ದೇಶ್ವರ ಅಪ್ಪ ಅವ್ರದ್ದು. ಹೌದು. ಸಿದ್ದೇಶ್ವರ ಅಪ್ಪ ಅವ್ರಿಗೆ ಒಬ್ಬ ಟೇಲರ್ ಕೇಳ್ತಾನ. ಏನತ್ ಕೇಳ್ತಾನ್ರಿಪ್ಪ? ಅಪ್ಪ ಅವ್ರ ಸ್ವಲ್ಪ ಒಂದು ಅಂಗಿ ಹೊಲಿಬೇಕಂತೇಳಿ ನನ್ನ ಮನಸ್ಸು ಸೆಳೆದದ, ಭಕ್ತಿ ಆಗ್ಯದ. ಹೌದು. ಅಪ್ಪ ಅವ್ರ ಸ್ವಲ್ಪ ನನಗೆ ಮಾಪು ಕೊಡ್ರಿ ಅಂದ. ಅವಾಗ ನಮ್ಮಂಥವ್ರು ನಿಮ್ಮಂಥವ್ರು ಇದ್ರಿ ಏನು ಮಾಡ್ತಾರತ್ತಮ್ಮ? ಹೋಗಿ ಆ ಟೇಲರ್ನ ಮುಂದೆ ನಿಂತು ಹೊಳಸಾಡಿ ಮೈ ಕೊಟ್ಟು 4 ಹೊಲಿ ಅಂತ ಹೇಳ್ತಾರ. ಹೌದು. ಆದ್ರೆ ಅಪ್ಪ ಅವ್ರು ಹೇಳಿಲ್ಲ. ಆದ್ರೆ ಹೆಂಗೆ ಹೇಳಿದ್ರಿಪ್ಪ? ಅಪ್ಪ ಅವ್ರು ಏನಂತಾರಪ್ಪ, ನನಗೆ ಅಂಗಿ ಹೊಲ್ಯಾಂಗ ನಿನ್ನ ಬಳಿ ಭಕ್ತಿ ಆಗಿತ್ತಂದ್ರೆ ಅಂಗಿ ಹೊಲಿಬೇಡ, ಇದು ಹರಿದುದು ಅಟ್ಟೆ ಹೊಲಿ ಅಂದ್ರತ ನೋಡ್ರಿ ಆತ್ಮೀಯ ಬಂಧುಗಳು. ಹೌದು ಹೌದು. ಎಂತಹ ಭಾವ! ಅಂಥವ್ರು ಸಿದ್ದೇಶ್ವರ ಅಪ್ಪಾಜಿ ಅವ್ರು. ಹೌದು ಹೌದು. ಸುಮ್ಮನೆ ಎಲ್ಲಾರು ಆತಾರೇನ್ರಿ? ಸಾಧ್ಯವಿಲ್ಲ. ಧರ್ಮ ಅಂದ್ರೆ ಹೆಂಗ್ರಿಪ್ಪ? ಧರ್ಮದಿಂದ ಹ್ಯಾಂಗ ನಡಿಬೇಕು, ಹೆಂಗ ಇರಬೇಕು, ಭಕ್ತಿದೊಳಗೆ ಧರ್ಮ ಹೆಂಗ ಅದ ಅನ್ನೋ ವಿಷಯ ಕೇಳ್ತೀರಿ ಅಂದ್ರೆ ಒಂದು 5 ನಿಮಿಷದಾಗ ಹೇಳ್ತೀನಿ. ಟಾಳಿ ಕೊಟ್ರೆ ಹೇಳ್ತೀನಿ, ಬ್ಯಾಡ ಅಂದ್ರೆ ಮಹಾರಾಜರ ಪದ ಹಾಡ್ತಾರ. ಮುಂದಿನ ಸಂದಿನಾಗ ಸರ್ ಅವರು ಮಾತಾಡ್ತಾರೆ. ಹೇಳಣ್ರಿ? ಹೇಳ್ತೇಳಿ ಟಾಳಿ ಕೊಟ್ರಿ ಅಂದ್ರೆ ಹೇಳ್ತೀನಿ, ಇಲ್ಲ ಅಂದ್ರೆ ಬ್ಯಾಡ. ಟಾಳಿ ಕೊಡ್ಲಕತ್ತಾರ. ಎಣಿಕೆ ಮಂದಿ ಸುಮ್ಮನೆ ಕೂತಾರ್ರಿ. ಅಪ್ಪಣಿಯರೇ ಅರ್ಧಂಬರ್ಧ ಸಿಕ್ಕಂಗ ಆಗ್ಯದ್ರಿ ಗೌಡ್ರ. ಸಿಕ್ಕಂಗ ಆಗ್ಯದ. ಇರ್ಲಿ. ಇದು ಹೊಸೂರು ಗ್ರಾಮದೊಳಗ ಏನಾಗ್ಯದ್ರಿ? ವಿಷಯ ಲಕ್ಷ ಇಡ್ರಿ. ನಾ ಏನು ಹೇಳಕತ್ತೀನಿ, ಹೌದು, ವಿಷಯ ಏನು ನಡೆದದ, ಏನ್ ನಡೆದದ್ರಿ? ಸರ್ ಅವ್ರು ಏನು ಹೇಳ್ತಾರ ಮತ್ತು ಗೌಡ್ರು ಏನು ಹೇಳ್ತಾರ ಅನ್ನೋದು ಸ್ವಲ್ಪ ನೀವು ತೂಕ ಮಾಡಬೇಕಾಗ್ಯದ. ಹೌದು. ಒಬ್ಬ ಬಡವ ಕಲ್ಲಪ್ಪ ಅಂತ ಹೇಳಿ ಜೀವನ ಸಾಗಿಸ್ತಿದ್ದ, ಭಾಳ ಬಡತಾನಿತ್ತು. ಹೌದು ಹೌದು. ಮಗಳ ಲಗ್ನ ವಯಸ್ಸಿಗೆ ಬಂದಳು, ಖರೆ ಲಗ್ನ ಮಾಡಿ ಕೊಡೋಂಥ ತ್ರಾಣ ಇದ್ದಿತ್ತಿಲ್ಲ. ಹೌದು ಹೌದು. ಧರ್ಮ ಅಂದ್ರೆ ಹ್ಯಾಂಗಿರ್ತದ ವಿಷಯ ಲಕ್ಷ ಇಡ್ರಿ. ಹೌದು. ಮಗಳೇ ಬಂದು ಕೇಳಕತ್ತಳಪ್ಪ, ನನ್ನ ಲಗ್ನ ಯಾವಾಗ ಮಾಡಿ ಕೊಡ್ತಿ ಅಂತ ಕೇಳಿದ್ಳು. ಅವಾಗ ಹೋಗ ಶಿಳ್ಳ ಬಡ್ದಂಗಾಯ್ತು. ಹೌದು ಹೌದು. ತೋ ಹೇಶ ಪ್ರಪಂಚ. ಹೌದು. ಸಾತ್ ನನಗೂ ಕುಳ್ಳಿಲ್ಲ, ಮಗಳು ಬಂದು ಕೇಳಿದ್ರೆ ನನ್ನ ತ್ರಾಣ ಆಗಲ್ದು, ಏನು ಮಾಡ್ಬೇಕಂತ ಹೇಳಿ ಇದ್ದುದು ಹೈರಾಣ ಇರ್ಲಿ ಅಂತ ಹೇಳಿ ಏನು ಮಾಡ್ತಾನ್ರಿಪ್ಪ? ಊರೊಳಗೆ ಒಬ್ಬ ಶೇಡ್ಜಿ ಇದ್ದ. ಶೇಡ್ಜಿ ಮನೆಗೆ ಹಾದ. ಹೌದು. ಮಾಲಕ್ರ 1 ಲಕ್ಷ ರೂಪಾಯಿ ನನ್ನ ಮಗಳ ಲಗ್ನ ಸಾಯರ್ಥಕ್ಕಾಗಿ ಸಾಲ ಕೊಡ್ತೀರಿ ಅಂತ ಕೇಳ್ದ. ಅವಾಗ ಸಾವುಕಾರ ಅಂದ, ಪ್ರಾಮಾಣಿಕನ ಕಲ್ಲಪ್ಪ, ಬಡ್ಡಿ ಗಂಟೆ ಯಾವಾಗ ಕೊಡ್ತೀವೋ ಅಂತ ಕೇಳಿದ್ರು. ಅವಾಗ ಏನು ಹೇಳ್ತಾನೆ? ವರ್ಷ ತುಂಬಾರ್ದಾಗ ಕೊಡ್ತೀನಿ ರೀ ಮಾಲೀಕರಂದ. 1 ಲಕ್ಷ ರೂಪಾಯಿ ಕೊಟ್ಟ. ಕಲ್ಲಪ್ಪ ತಂದು ಮಗಳ ಮದುವೆ ಮಾಡ್ದ. ಹೌದು, ಮಗಳ ಕಾರ್ಯ ಅಂತೂ ಮುಗಿಸದ. ಖರೆ ಹೊಳ್ಳಿ ತಂದುದು 1 ಲಕ್ಷ ರೂಪಾಯಿ ಕೊಡಾದ ತ್ರಾಣ ಆಗಲಿಲ್ಲ ಕಲ್ಲಪ್ಪಗ. ಅವಾಗ ಏನಾಯ್ತ್ರಿಪ್ಪ? ಇನ್ಯಾನ ಮಾಡಲಿ, ಮನೇನೆ ಸಾಕಂದವ. ಸಂಗೆ ಸಾಕು, ಹೆಂಡ್ರ ಸಾಕು, ಮಕ್ಕಳು ಸಾಕು, ಇಲ್ಲಿ ಇರಬಾರದಂತ ಹೇಳಿ ತಿಳ್ಕೊಂಡು ಏನು ಮಾಡಿದ್ರಪ್ಪ? ನನ್ನ ಮಾರಿ ಯಾರನ್ನೂ ನೋಡಬಾರದು. ನೋಡಿದ್ರೆ ಅವ್ರಿಗೆ ನನ್ನಂಥ ದರಿಂದ್ರ ಬೆನ್ನು ಹತ್ತೆತ್ತು ಶಿವನೇ ಅಂತ ಹೇಳಿ ತಿಳ್ಕೊಂಡು ಈ ಗ್ರಾಮ ಬಿಟ್ಟ. ಎಲ್ಲಿ ಹೊಂಟ್ರಿಪ್ಪ? ಇಲ್ಲಿ ಬಂದು ಇರಬೇಕಂದ. ಇಲ್ಲಿ ದರ್ಶನಕ್ಕೆ, ಮುತ್ಯಾನ ದರ್ಶನಕ್ಕೆ ಯಾರು ಬರ್ತಾರೆ ನೋಡಬಾರ್ದು ತಿಳ್ಕೊಂಡು ಖಾಲಿ ಲಕ್ಷ್ಮೀ ಗುಡಿಗೆ ಹೋಗಿ ಕೂತ. ಹೌದು ಹೌದು. ಲಕ್ಷ್ಮೀ ಗುಡಿ ಪೌಳಿ ಹುಡುಗವ. ಹೌದು, ಪೂಜಾ ಪುನಸ್ಕಾರ ಮಾಡವ. ತಾಯಿದಾರು ಯಾರ್ಯಾರ ಒಂದು ರೊಟ್ಟಿ ಕೊಟ್ರು ಉಣಾವ. ಕಲ್ಲಪ್ಪ ಇಲ್ಲ ಅಂದ್ರೆ ಉಪವಾಸ ಕುಂದ್ರಾವ. ಕೊಟ್ರು ಉಣಾವ, ಕೊಡ್ಲಿಲ್ಲ ಅಂದ್ರೆ ಇಲ್ಲ. ಇಲ್ಲ. ಹೌದು.
ಏನಾಯ್ತು, ಮನ್ಯಾಗ ಒಬ್ಬಕ್ಕೆ ಮಗಳ ಮದುವೆ ಮಾಡ್ಕೊಂಡು ಹೋಗಿಳು. ಮಗ ಒಬ್ಬ ಸಣ್ಣವಿದ್ದ, 10-12 ವರ್ಷದ ಹುಡುಗ. ಅವ್ ತಾಯಿ ತಂದೆ ಆಗಲದ್ರಲ್ಲಪ್ಪ ಋಣದ ಕಾಲಾಗತ್ತ ಹೇಳಿ ತಿಳ್ಕೊಂಡು ಮಗ ದುಃಖ ಮಾಡ್ತಿದ. ಹೌದು ಹೌದು. ಅವಾಗ ಮಗ ನನ್ನ ತಾಯಿ ತಂದೆಗೆ ಕೂಡಿಸಬೇಕು. ಆತ್ಮೀಯ ಬಂಧುಗಳೇ, ವಿಚಾರ ಮಾಡ್ರಿ. 12 ವರ್ಷದ ಮಗ ವಿಚಾರ ಮಾಡ್ತಾನ, ಕಣ್ಣ ನೀರು ತೆಗೆದು ತಾಯಿ ತಂದೆಗೆ ಕೂಡಿಸಬೇಕತ್ತಾನ. ಆದ್ರೆ ಈಗಿನ ಮಕ್ಕಳು ತಾಯಿ ತಂದೆಗೆ ಹಂಚಪಾಲು ಮಾಡ್ತಾರ್ರಿ. ಹೌದು ಹೌದು. ಇದು ಧರ್ಮ, ಭಾರತೀಯ ದೇಶದ ಇದು ಧರ್ಮ. ಹೌದು. ಲಗ್ನ ಮಾಡ್ಕೊಂಡು ಒಬ್ಬ ತೋತನ, ಅಪ್ಪಗೊಬ್ಬ ತೋತನ. ಇದು ಧರ್ಮ. ಆತ್ಮೀಯ ಬಂಧುಗಳೇ, ಮಗ ತನ್ನ ತಾಯಿ ತಂದೆ ಕೂಡಿಸ್ಬೇಕಂತೇಳಿ ಊರಾಗ ಒಬ್ಬ ದೊಡ್ಡ ಅಕ್ಕಲಿಗೆ ಬಲ್ಲಿ ಹೋಗಿ ಪಾದಕ್ಕೆ ಹಣಿ ಇಟ್ಟು ಕಣ್ಣ ನೀರು ತೆಗಿತಾನ. ಅವಾಗ ನನ್ನಪ್ಪ ಋಣದ ಕಾಲಾಗ ಮನೆ ಬಿಟ್ಟು ಹೋಗ್ಯಾನ. ಹೌದು, ಮನೆ ಬಿಟ್ಟು ಹೋಗ್ಯಾನ. ನನ್ನ ತಾಯಿ ತಂದೆ 2 ಮಂದಿ ಕೂಡಬೇಕಾದ್ರೆ ಸಾಹುಕಾರ 1 ಲಕ್ಷ ರೂಪಾಯಿ ಕೊಡ್ತೀರಿ, 1 ಲಕ್ಷ ರೂಪಾಯಿ ತೀರತನ ನಿಮ್ಮ ಮನೆ ಒಳಗೆ ದುಡದು ಮುಟ್ಟಿಸ್ತೀರಿ ಅಂತೇಳಿ ಕಣ್ಣ ನೀರು ತೆಗದ. ಅವಾಗ ಕರುಣಾಳ ಸಾಹುಕಾರ 1 ಲಕ್ಷ ರೂಪಾಯಿ ಕೊಟ್ಟ. ಹೌದು ಹೌದು. ಹೆಣಿತಿ ಕೂಲಿನಾಲಿ ಮಾಡಿ 20,000 ರೂಪಾಯಿ ಸಂಗ್ರಹ ಮಾಡಿ ಇಟ್ಟಳು. ಮಗ ಮತ್ತು ತಾಯಿ ಕೂಡಿ ಲಕ್ಷ್ಮಿ ಗುಡಿಗೆ ಬಂದರು. ಬಂದು ಕಸ ಹೊಡಿತಿದ ಕಲ್ಲಪ್ಪ. ಹೌದು. ಕಲ್ಲಪ್ಪಗ ನೋಡಿ ಮಡಿದ ಎತ್ತಾಳ, ಸ್ವಾಮಿ ಋಣಕ್ಕಾಗಿ ಬಂದು ಲಕ್ಷ್ಮೀ ದೇವಿ ಗುಡಿಯಾಗ ಕೂತೀರಿ, ಸ್ವಾಮಿ ನಡ್ರಿ ಇದು ರೊಕ್ಕ ತೋರತ್ ಹೇಳಿ ಗಂಡನ ಪಾದ ಮೇಲಿಟ್ಟು ಕಣ್ಣ ನೀರು ತೆಗಿತಾಳ ಮಡದಿ. ಅವಾಗೇನು ಹೇಳ್ತಾನ್ರಿ ಕಲ್ಲಪ್ಪ? ಹಡದ ಮಗನು ಅತ್ತನಪ್ಪ ಮನೆಗೆ ನಡಿ ಅಂದ. ಋಣ ಕೊಡೋದದು 1 ಲಕ್ಷ ರೂಪಾಯಿ ಗಂಟ 20,000 ಬಡ್ಡಿ ಕೊಟ್ಟ ಬಾತ್ ಹೇಳಿದ್ರು. ಹೌದು ಹೌದು. ತಗೊಂಡ ಕಲ್ಲಪ್ಪಗೆ ಭಾಳ ಆನಂದ ಆಯ್ತು. ಹೌದು. ಶೇಡ್ಜಿ ಮನೆಗೆ ಹೋಗಿ 1 ಲಕ್ಷ ರೂಪಾಯಿ 20,000 ಗಂಟು ಕೊಟ್ಟ ಬಳಕ ಶೇಡ್ಜಿಗ ತಾನ ಕಲ್ಲಪ್ಪ ಬಡವ ಗರೀಬ್ ಮನುಷ್ಯ. ಏನು ಹೇಳ್ತಾನ್ರಿಪ್ಪ? ಮಾಲಕರ ಶೇಡ್ಜಿ ಅವ್ರ, ಹೌದು, ನಾ ಕೊಟ್ಟಿದ ನಂಗೆ 1 ಚಿಟ್ಟಿ ಕೊಡ್ರಿ ಅಂದ. ಅದರ ರೊಕ್ಕ ಮುಟ್ಟ್ಯಾವ ಅಂದಂಗ ಶೇಡ್ಜಿಯ ಮನಸ್ಸು ಬದಲಾಯಿತು. ಅವಾಗ ಏ ಕಲ್ಲಪ್ಪ, ನಿನಗೆ ಚಿಟ್ಟಿ ಕೊಡ್ತೀನಿ, ಆ ಹರಿವೆಂದು 1 ಚರಿಗೆ ನೀರು ತಗೊಂಡು ಬಂದ. ಕಲ್ಲಪ್ಪ ಹೋಗಿ ನೀರು ತರಾರ್ದಾಗ ಶೇಡ್ಜಿ ಏನು ಮಾಡ್ಯಾನ, ಜಮಾ ಹಿಡಿದಿರ್ತಕ್ಕಂಥ ಚಿಟ್ಟಿ ಬಾಜು ಇಟ್ಟು 1 ಖಾಲಿ ಕಾಗದ ಮೇಲೆ ಗೀಚ್ ಹೊಡೆದು ಕೊಟ್ಟ. ಹೌದು ಹೌದು. ಕಲ್ಲಪ್ಪ ನಿರಕ್ಷರಿ, ಅವ್ರಿಗೆ ಓದಲಿಕ್ಕೆ ಬರ್ತಿದ್ದಿಲ್ಲ. ಅದೇ ಧೋತರದೊಳಗೆ ಕಟ್ಕೊಂಡು ಬಂದ. ಮುಂದೆ ಶೇಡ್ಜಿ ಏನು ಮಾಡ್ಯಾನ್ರಿಪ್ಪ? ಬಾಗಲಕೋಟೆ ಕೋರ್ಟಿಗೆ ಕೇಸ್ ಹಾಕ್ಯಾನ. ಕಲ್ಲಪ್ಪನ ಮೇಲೆ. ಎಂತಾದ್ರಿ ಇದು ಧರ್ಮ? ಹೌದು. ಅವಾಗ ಕೋರ್ಟದಿಂದ ನೋಟಿಸ್ ಬಂದದ. ಕಲ್ಲಪ್ಪ ತಿಳ್ಕೊಂಡು ನನ್ನ ಮಗನಲ್ಲಿ ತಾಯಿ ಲಕ್ಷ್ಮೀದೇವಿ ಇಂಥ ಬುದ್ಧಿ ಕೊಟ್ಟಾಳಿ, ಭಕ್ತಿ ನಾ ಬಿಡೋದು ಬೇಡ, ಸಂಘದೊಳಗೆ ಕೂಡೋದು ಬೇಡ ಅಂತ ಹೇಳಿ ಆ ಕಲ್ಲಪ್ಪ ಹೊಸೂರು ಗ್ರಾಮದೊಳಗೆ ಉಳಿಲಿಲ್ಲ. ಮತ್ತೆ ಬಂದು ಲಕ್ಷ್ಮೀದೇವಿ ಗುಡಿಯಾಗ ಕೂತ ಅವಾಗ ಸೇವಾನೆ ಮಾಡ್ತಿದ್ದ. ಹೌದು. ಕೋರ್ಟದಿಂದ ನೋಟಿಸ್ ಬಂದ ಬಳಕ ಕಲ್ಲಪ್ಪನ ಮನೆ ಯಾವಾಗ ಇದೇ ರೀ, ಹೆಣಿತಿ ಮುಸುರಿ ತಿಕ್ತಿಳು. ಕಲ್ಲಪ್ಪ ಎಲ್ಲಿ? ಯಾರೀ ಸಾಹೇಬ್ರೆ? ಕೋರ್ಟದಿಂದ ನೋಟಿಸ್ ತಂದೀನಿ. ಹೌದು. ಕಲ್ಲಪ್ಪ ನನ್ನ ಗಂಡ ಮನೆ ಒಳಗಿಲ್ರಿ ಸಾಹೇಬ್ರ, ಅಲ್ಲಿ ಪೂಜಾರಿ ಅವ್ರ ವಸ್ತಿ ಒಳಗೆ ಲಕ್ಷ್ಮೀ ದೇವಿ ಗುಡಿಯಾಗದಾನ. ಹೌದು ಹೌದು. ನೋಟಿಸ್ ತಗೊಂಡು ಪೋಸ್ಟ್ಮಾನ್ ಅಲ್ಲಿಗೆ ಬಂದ. ಕಲ್ಲಪ್ಪ ಅಂದ್ರೆ ನೀನೇನು ಹೊಯ್ದ್ರಿ ಸಾಹೇಬ್ರ? ನಾನೇ ಏನದ? ಕೋರ್ಟ್ ನೋಟಿಸ್ ಅದ, ನಿನಗೆ ಕೋರ್ಟ್ 1ನೇ ತಾರೀಕಿಗೆ ಬಾಗಲಕೋಟೆಗೆ ಬಾ ಅಂದದ. ಬರ್ಬೇಕಂದ. ಏನದ್ರಿ ಸಾಹೇಬ್ರ ನೋಟಿಸ್ದೊಳಗೆ? ಅಂಥದ್ದು ಏನದ? ತೆರದು ನೋಡ್ದ ಪೋಸ್ಟ್ಮಾನ್, ನೀ ಸಹಿ ಮಾಡಂದ. ಸಹಿ ತಗೊಂಡು ಬಳಿಕೆ ತೆರೀತಾರ್ರಿ ಅದು. ಹೌದು ಹೌದು. ಓದಲಿಕ್ಕೆ ಬರಲ್ರಿ ಸಾಹೇಬ್ರು, ಓದಿ ಹೇಳ್ರಿ ಅಂದ. 1 ಲಕ್ಷ ರೂಪಾಯಿ ಶೇಡ್ಜಿ ಬಂದಿದ್ದು ತಂದುದು ಖರ್ಯಾವೋ ಸುಳ್ಳತ್ ಕೇಳ್ದ. ತಂದುದು ಖರೆ ರೀ ಸಾಹೇಬ್ರ ಅಂದ. ಹೌದು ಹೌದು. ಅದು ಕೊಟ್ಟಿಲ್ಲ ಅಂತ ಹೇಳಿ ಕೋರ್ಟ್ಗೆ ಅವ ಕೇಸ್ ದಾಖಲು ಮಾಡ್ಯಾನ. ಅದು ಕೋರ್ಟ್ ನೋಟಿಸ್ ಬಂದದ, ಹಜಾರಾಗಂದಾರ ಅಂತ ಹೇಳ. ಅವಾಗ ಕಲ್ಲಪ್ಪ ಪೋಸ್ಟ್ಮಾನ್ ಹೋದ. ಕಲ್ಲಪ್ಪ ನೋಟಿಸ್ ಹಿಡಿದು ಲಕ್ಷ್ಮೀ ಹೊಸ್ತಲ ಮೇಲೆ ಇಟ್ಟ. ಹೌದು ಹೌದು. ಹೇ ತಾಯಿ, ಎಂತ ನನ್ನ ದೈವಕ್ಕೆ ತಂದು ಕೊಟ್ಟೆವ. ಹೌದು ಹೌದು. ಈ ಸಂಸಾರ ಎಲ್ಲ ಬಿಟ್ಟು ನಿನ್ನ ಭಕ್ತಿಗಾಗಿ
ನಿನ್ನ ಭಕ್ತಿಗಾಗಿ ನಾ ಇಲ್ಲಿ ನಿನ್ನ ಪೌಳಿ ಒಳಗೆ ಕಸ ಹುಡುಗಲಕತ್ತೀನಿ ತಾಯಿ. ಹೌದು ಹೌದು. ನನಗೆ ಈಗ ನಿನ್ನ ಭಾಗ್ಯ ಹುಡುಗ ಸೇವಾ ಮಾಡೋ ಭಾಗ್ಯ ಬಿಟ್ಟು ಜೇಲಕ್ಕೆ ಹೋಗೋ ಭಾಗ್ಯ ತಂದು ಕೊಟ್ಟಿಯನಮ್ಮ. ಹೌದು ಹೌದು. ಹೊಸ್ತಿನ ಮೇಲೆ ನೋಟಿಸ್ ಇಟ್ಟು ಕಣ್ಣಾಗಿನ ನೀರು ತೆಗಿತಿದ ಕಲ್ಲಪ್ಪ. 1ನೇ ತಾರೀಕಿಗೆ ಹೋದ ಬಳಕ ಸುಳ್ಳಾಡಬೇಕಂದ. ಹಾ ಹಾ. ಒತ್ತಟ್ಟಿಗೆ ಜಡ್ಜ್ ನಡಬಾರಕ ಜಡ್ಜ ಒತ್ತಟ್ಟಿಗೆ ಕಲ್ಲಪ್ಪನ ಮುಂದೊಂದು ವಕೀಲ, ಶೇಡ್ಜಿ ಮುಂದೊಂದು ವಕೀಲ. ನಿಮಗೆಲ್ಲ ಗೊತ್ತದ ಕೋರ್ಟ್ ಹ್ಯಾಂಗ ನಡೀತದ. ಹೌದು, ಜಜ್ಮೆಂಟ್ ನಡೀತು. ಕಲ್ಲಪ್ಪ ಅಂದ್ರೆ ನೀನೇನು ಹೊಯ್ದ್ರಿ ಸಾಹೇಬ್ರೆ, ಶೇಡ್ಜಿ ಕಡಿದು 1 ಲಕ್ಷ ರೂಪಾಯಿ ತಂದುದು ಖರೆಯೋ ಸುಳ್ಳಾತ್ ಕೇಳ. ಅವಾಗೇನು ಹೇಳ್ತಾನ್ರಿ ಕಲ್ಲಪ್ಪ? ತಂದುದು ಖರೆ ರೀ ಸಾಹೇಬ್ರೆ. ಹೌದು ಹೌದು. ಹೊಳ್ಳಿ ಎಂದು ಕೊಡ್ತಂದಿದ್ದು ವರ್ಷ ತುಂಬಾರ್ದಾಗ ಕೊಡ್ತಾ ಅಂದೀನಿ. ಹೌದು. ಆದ್ರೆ ಯಾಕೆ ಕೊಟ್ಟಿಲ್ಲ ಅಂತ ಕೇಳ್ದ. ಅವಾಗೇನು ಹೇಳ್ತಾನ್ರಿ ಕಲ್ಲಪ್ಪ? ಕೊಟ್ಟಿದ್ಯೋ ಏನು ಇಲ್ಲ ಅಂದ. ಕೊಟ್ಟಿದ್ರಿ ಸಾಹೇಬ್ರ ಅಂದ. ಹೌದು, ನಾ ಕೊಟ್ಟುದು ಖರೆ ಅದ. ಕೊಟ್ಟುದು ಖರೆ ಅದ. ಹೌದು. ಏನೋ ಶೇಡ್ಜಿ ಕೊಟ್ಟಿನ ತನ ಕಲ್ಲಪ್ಪ ಕೊಟ್ಟುದು ಖರೆಯೋ ಸುಳ್ಳತ್ ಕೇಳ್ದ. ಸಾಹೇಬ್ರ ಕೊಟ್ಟಿಲ್ಲ ಅಂತ ಹೇಳ್ದ ಶೇಡ್ಜಿ. ಹೌದು. ಕಲ್ಲಪ್ಪಗೆ ಕೇಳತ್ತಾನ, ತರ ಮುಂದೆ ರೊಕ್ಕ ತರ ಮುಂದೆ ಯಾರ ಸಂಗಾಟ ತೋಡ್ ಹೋಗಿದೇನೋ ಕಲ್ಲಪ್ಪ ಅಂತ ಕೇಳ್ದ ಜಜ್ಜ. ಯಾರೂ ಬಂದಿಲ್ರಿ ಸಾಹೇಬ್ರ ಅಂತ ಹೇಳ್ದ. ಹೌದು. ಹೊಳ್ಳಿ ಕೂಡ ಮುಂದೆ ಯಾರೇ ತೋಡು ಕೊಟ್ಟಿದ್ಯೋ ಹಂಗೆ ಕೊಟ್ಟಿದಿ ಅಂದ. ಒಬ್ಬಕ್ಕೆ ಆಯಿಗೆ ತೊಗೊಂಡು ಕೊಟ್ಟಿದ್ರಿ ಸಾಹೇಬ್ರ ಅಂತೇಳಿ ಸುಳ್ಳು ಹೇಳ್ತಾನ ಆತ್ಮೀಯ ಬಂಧುಗಳೇ ಕಲ್ಲಪ್ಪ. ಹೌದು ಹೌದು. ಯಾರಿಗೆ ತೋಡು ಕೊಟ್ಟಿದಿ? ಒಂದು ಮುದುಕಿಗೆ ತೋಡು ಕೊಟ್ಟಿದೆ. ಅವಾಗ ಕಲ್ಲಪ್ಪ ಹೇಳ್ದ, ಆಕಿನ ಹೆಸರು ಏನು? ಹೌದು. ಆಕಿನ ಹೆಸರ ಲಕ್ಷ್ಮೀಬಾಯಿ ಆದ್ರಿ ಸಾಹೇಬ್ರ ಅಂತ. ಹೌದು. ಶೇಡ್ಜಿ ನಗತಿದ ಮಗ ಒಬ್ಬನೇ ತಂದು ಕೊಟ್ಟಾನ. ಹಾ. ಒಂದು ಮುದುಕಿಗೆ ತೋಡು ಕೊಟ್ಟಿದ ಹೇಳ್ತಾನ. ಯಾವಾಕಿಗೆ ತರ್ತಾನ ನೋಡ್ಬೇಕಂದೇವು. ಶೇಡ್ಜಿ ನಗತಿದ. ಹೌದು. ಕಲ್ಲಪ್ಪ ಅಳತಿದ. ಹೌದು ಹೌದು. ಕಲ್ಲಪ್ಪ ಅಳತಿದ, ಶೇಡ್ಜಿ ನಗತಿದ. ಅವಾಗ ಆ ಸಮಯದೊಳಗ ಮುಂದಿನ ತಾರೀಕಿಗೆ ನಿನಗೆ ಜಾಮೀನ್ ಮೇಲೆ ಬಿಟ್ಟಿದೆ, ಹೋಗು ಮುಂದಿನ ತಾರೀಕಿಗೆ ಆ ಲಕ್ಷ್ಮೀಮಾಯಿ ಕರ್ಕೊಂಡು ಬಾ ಅಂತ ಹೇಳ್ದ. 1 ತಿಂಗಳ ಪರ್ಯಂತರವಾಗಿ ಸೇವಾ ಮಾಡೋ ಭಾಗ್ಯ ಸಿಕ್ತು. ಹೌದು. ಕಲ್ಲಪ್ಪ ಮತ್ತೆ ಸೇವಾ ಮಾಡಕ್ಕಂತ ದಿನ ಎಣಿಸ್ತಿದ. ದಿನ ಮೈ ಮೇಲೆ ಬಂದು ಹೊಂಟ್ರೆ ಮತ್ತೆ ಕಲ್ಲಪ್ಪ ನೋಟಿಸ್ ಬತ್ತು. ಮತ್ತೆ ಬಾಗಲಕೋಟೆ ಜೈಲಿಗೆ ಹೋಗ್ಬೇಕಾಗಿತ್ತು, ಕೋರ್ಟಿಗೆ ಹೋಗ್ಬೇಕಾಗಿತ್ತು. ಕಣ್ಣಾಗ ನೀರು ತೆಗೆದು ಅಳ್ಳಕ್ಕತ್ತ. ಅವಾಗ ತಾಯಿ ನಿನ್ನ ಭಾಗ್ಯ ಸಲುವಾಗಿ, ನಿನ್ನ ಸೇವಾ ಸಲುವಾಗಿ, ನಿನ್ನ ಭಕ್ತಿಯ ಸಲುವಾಗಿ ಸುಳ್ಳು ಹೇಳಿ ಬಂದೀನಿ ತಾಯಿ. ಹೌದು ಹೌದು. ನನಗೀಗ ಜೈಲ್ಗೆ ಹೋಗ್ತೀನಿ, ಹೊಳ್ಳೆ ನನಗೆ ಬರೋ ಭಾಗ್ಯ ಇಲ್ಲ ತಾಯಿ. ನನ್ನ ಕೊನೆಯ ದರ್ಶನ ತಾಯಿ ಅಂತ ಹೇಳಿ ನಮಸ್ಕಾರ ಮಾಡ್ತಾನೆ ಆತ್ಮೀಯ ಬಂಧುಗಳೇ ಕಲ್ಲ. ಹೌದು ಹೌದು. ಕಣ್ಣಾಗಿನ ನೀರು ತೆಗೆದು ಹೋದ. ಕೋರ್ಟ್ ಒಳಗೆ ಕಲ್ಲಪ್ಪ ಶೇಡ್ಜಿ ನಿತ್ರು. ಜಡ್ಜ್ ಕೇಳುತ್ತಾನ, ಕಲ್ಲಪ್ಪ ಏನದ್ರಿಯಪ್ಪ? ಲಕ್ಷ್ಮೀಬಾಯಿ ತರ್ತಾ ಅಂದಿದ್ಯೋ? ತಂದಿದಿ ಕೇಳ್ದ. ತಂದಿನ್ರಿ ಸಾಹೇಬ್ರ ಅಂತ. ಹೌದು. ಯಾರು ಪುಕಾರ್ಸಿರಂದ? ಸಿಪಾಯಿ ಹೋಗಿ ಪುಕಾರ್ಸ, ಲಕ್ಷ್ಮೀಬಾಯಿ ಹಸುರದಕ್ಕೆ ಯಾರಿದ್ರಿ ಬಂದು ಬಿಡ್ರಿ ಅಂತ ಹೇಳಿ. ಹೌದು. ಬತ್ತು ನೋಡ್ರಿ ಒಂದು ಮುದುಕಿ ಕೈಯಾಗ ಕಟ್ಟಿಗೆ ಹಿಡಿದು ಬಡಿಗೆ ಹಿಡ್ಕೊಂಡು ಕೋರ್ಟ್ದೊಳಗೆ ಮುದುಕಿ ಕೈಯಾಗ ಒಂದು ಬಡಿಗೆ ಹಿಡಿದು ಬತ್ತು. ಶೇಡ್ಜಿ ನಗತಿದ್ದು ಮುದುಕಿನೇ ಸಾಹೇಬ್ರ ನಾ ಮೂರ್ದ ಅಲ್ರಿ, ಈಕಿ ನಾನು ಮಾರಿನೇ ನೋಡಿಲ್ಲ, ನಾ ಆಕಿನ ಮಾರಿನೇ ನೋಡಿಲ್ಲ ಅಂತೇಳಿ ಶೇಡ್ಜಿ ಅಂದ. ಶೇಡ್ಜಿ ಅಂತ ಹೇಳ್ತಾಳ ಮುದುಕಿ. ಸುಳ್ಳು ಹೇಳಿಬೇಡ, ಗಡಬಡಿಗೆ ಬೀಳಬೇಡ. ಸುಳ್ಳು ಹೇಳಿ ಭಾರತ ಧರ್ಮ ಕೆಡಿಸಬೇಡ. ಹೌದು. ಅವಾಗ ಹೇಳುತ್ತಾಳ, ಯಾವ ಸಮಯದೊಳಗೆ ಜಡ್ಜ್ ಕೇಳುತ್ತಾನ, ಆಯಿ ಕಲ್ಲಪ್ಪ ಶೇಡ್ಜಿ ಕಡಿದು 1 ಲಕ್ಷ ರೂಪಾಯಿ ತರ್ತಕ್ಕಂಥ ಸಮಯದಲ್ಲಿ ಹೌದು ಅವನು ಜೊತೆಯಾಗಿ ಇದ್ದೀತ್ ಕೇಳ್ದ. ಅವಾಗ ಹೇಳ್ತಾಳ, ಸಾಹೇಬ್ರ ತರ ಮುಂದೆ ನಾ ಇಲ್ರಿ ಅಂತ ಹೇಳಿದ್ರು. ಹೌದು. ತರ ಮುಂದಿಲ್ಲ ಖರೆ, ಕೂಡ ಮುಂದ ಹೊಳ್ಳಿ ಕುಡ ಮುಂದರಿ ಇದ್ದೇನು ಆಯ್ತು ಕೇಳ್ದ. ಹೊಯ್ದ್ರಿ ಸಾಹೇಬ್ರ ನಾ ಕುಡ ಮುಂದೆ ಇದ್ದ. ಹೌದು. ಸಾಹೇಬ್ರ ಈಕಿ ನನ್ನ ಈಕಿ ಹಸುರದಕ್ಕಿನೇ ಅಲ್ಲ, ಈಕಿನ ಮಾರಿನೇ ನಾ ನೋಡಿಲ್ಲ ಅಂತೇಳಿ ಶೇಡ್ಜಿ ಅಂತಾನೆ. ಸುಳ್ಳು ಹೇಳಬೇಡ ಶೇಡ್ಜಿ. 1 ಲಕ್ಷ ರೂಪಾಯಿ ಗಂಟೆ 20,000 ಬಡ್ಡಿ. ಹೌದು. 120. ಕಲ್ಲಪ್ಪ ಕೊಟ್ಟದ ಖರೆಯೋ ಏನು ಸುಳ್ಳಾತ್ ಕೇಳ್ತಾಳ ಅಜ್ಜಿ ಆತ್ಮೀಯ ಬಂಧುಗಳೇ. ಅವಾಗ ಶೇಡ್ಜಿ ಎದಿ ಲಟ್ಟತ್ತು. ಬಿದ್ದ ಗಡಬಡಿಗೆ
ಕಣ್ಣಾಗ ನೀರು ಶೆಡ್ಜಿಗೆ ಬರ್ಲಿಕ್ಕತ್ತು, ಕಲ್ಲಪ್ಪ ನಗಲಕ್ಕತ್ತ. ಹೌದು ಹೌದು ಅವಾಗ ಥಳ ಹೌದು. ಕಲ್ಲಪ್ಪ 1,00,000 ರೂಪಾಯಿ 20,000 ಟೇಬಲ್ ಮೇಲೆ ಇಟ್ಟು ಕೇಳತ್ತಾನ ಕೈ ಮುಗಿದು. ಏನತ್ರಿ? ಶೆಡ್ಜಿ ಮಾಲಕರ ನಾ ಕೊಟ್ಟಿದ ನಂಗೆ ಒಂದು ಚಿಟ್ಟಿ ಕೂಡ್ರಿ ಅಂತ ಹೇಳಂದಾಗ ನಿನ್ನ ಮನಸ್ಸು ಬದಲಾಯ್ತೋ ಶೆಡ್ಜಿ. ಹೌದು. ಒಂದು ಚರಿಗೆ ನೀರು ತಗೊಂಡು ಬಾ ಅಂತ ಹೇಳಿದ ಎಬ್ಬಸಿ ಕಳಿವಿ. ಆ ಚಿಟ್ಟಿ ಬಾಜು ಇಟ್ಟು ಒಂದು ಕೋರ ಕಾಗದ ಮೇಲೆ ಗೀಚ್ ಹೊಡೆದು ಕೊಟ್ಟದ ಕರೆಯೋ ಸುಳ್ಳು ಅಂತ ಕೇಳಿದಳು. ಶೆಡ್ಜಿ ಅದಿ ಲಟ್ಟತ್ತು, ಕಲ್ಲಪ್ಪ ನಗಲಕ್ಕತ್ತ. ಹೌದು ಹೌದು ಹೌದು. ಸಾಹೇಬ್ರ ಸುಳ್ಳಂದ್ರ ಕೋರ್ಟದಿಂದ ಗಾಡಿ ಬಿಡ್ರಿ, ಪೊಲೀಸ್ ಗಾಡಿ ಬಿಟ್ಟು ಶೆಡ್ಜಿ ಮನಿ ಒಳಗ ಇಚ್ಚಿ ಕಡೆ ಒಂದು ಖೋಲಿ ಬಿಡ್ರಿ, ಇಚ್ಚಿ ಕಡೆ ಒಂದು ಖೋಲಿ ಬಿಡ್ರಿ, ನಡುವಿನ ಖೋಲಿಯಾಗ ಒಂದು ಕಪಾಟದ. ಕಪಾಟದೊಳಗ ಇಚ್ಚಿ ಕಡೆ ಒಂದು ಕಪಾಟದ, ಇಚ್ಚಿಕೊಂಡದ ಕಪಾಟದ, ನಡಬಾರಿಕಿನ ಕಪಾಟದೊಳಗ ಇವಂದೆಲ್ಲ ಲೆಕ್ಕಪತ್ರದ. ಹೌದು, ಲಿಸ್ಟ್ ಮಾಡಿಟ್ಟದು ಬುಕ್ ಅದ. ಹೌದು. ಬಾಲಿಕಿನ ಕಪಾಟದಾಗ ರೊಕ್ಕದ, ಎಡಕಿನ ಕಪಾಟದಾಗ ಬಂಗಾರ ಎಲ್ಲ ಒತ್ತಿ ಇಟ್ಕೊಳ್ಳೋದು ವ್ಯವಹಾರ ಅದ. ಹೌದು. ನಡುವಿನ ಕಪಾಟದ ಬುಕ್ ಅದ. ಆ ಬುಕ್ಕಿನ ನಡಬಾರಿಕೆ ಜಮಾದ ಚಿಟ್ಟಿದ ಹೋಗಿ ತಗೊಂಡು ಬರ್ರಿ ಅಂತ ಹೇಳಿದ್ರು. ಹೌದು ಹೌದು ಹೌದು. ತಾತ್ಕಾಲ ಪೊಲೀಸ್ ಗಾಡಿ ಹೋಯ್ತು, ಶೆಡ್ಜಿಗೆ ತಗೊಂಡು ಹೋದ ಬಳಕ ನಡುವಿನ ಕೋಲಿಗೆ ಹೋದ್ರೆ ಅವ್ರು ಹೇಳಿತ್ತಲ್ರಿ ಮುದುಕಿ. ಹೌದು ಹೌದು. ಹೋಗಿ ಕೀಲಿ ತೆರೆದು ನೋಡಿದ್ರು, 3 ಕಪಾಟಿ ಚಾವಿ ತಗೊಂಡ್ರು. ಮುದುಕಿ ಹೇಳ್ದಂಗೆ ಬಾಲಿಕಿನ ಕಪಾಟದ ರೊಕ್ಕಿತ್ತು, ಎಡಕಿನ ಕಪಾಟದಾಗ ಬಂಗಾರ ಮತ್ತು ಬೆಳ್ಳಿತ್ತು, ನಡಬಾರಿಕಿನ ಕಪಾಟದಾಗ ಲೆಕ್ಕಿನ ಬುಕ್ ಇತ್ತು. ಎಷ್ಟು ಕರೆಕ್ಟ್ ಹೇಳ್ಯದ ಮುದುಕಿ ಅಂದ ಅವ್ನು ಪಿಯಾಸ. ಹೌದು. ಎಷ್ಟು ಕರೆ ಹೇಳ್ತು ಮುದುಕಿ. ಶೆಡ್ಜಿ ಎದಿ ಲಟ್ಟತ್ತು ತೆರೆದು ನೋಡತ್ತನ ನಡುವಿನ ಪೇಜಿನೊಳಗೆ ಕಲ್ಲಪ್ಪ ಕೊಟ್ಟಿದ ತಾರೀಕಿಂದು ಚಿಟ್ಟಿ ಒಳಗೆ ಇತ್ತು ಆತ್ಮೀಯ ಬಂಧುಗಳೇ. ಹೌದು ಹೌದು ಹೌದು. ತಗೊಂಡು ಬಂದರು. ಶೆಡ್ಜಿ ಎದಿ ಹೊಡಿತು. ಜಡ್ಜನ ಮುಂದೆ ಕುಂದ್ರಾರ್ದಾಗೆ ಟೈಮ್ ಭಾಳ ಆಗಿತ್ರಿ. ಕೋರ್ಟ್ ಸುಟ್ಟಿಗೆ ಬಂದಿತ್ತು. ಹೌದು. ಜಡ್ಜ್ ಕೇಳತ್ತಾನ ಖರ್ಯಾವ ಸುಳ್ಳತ್ ಕೇಳದ. ಶೆಡ್ಜಿ ಕಣ್ಣಾಗ ನೀರು ಬರ್ಲಕ್ಕತ್ತು, ತಲೆ ತೆಳ್ಯಾಕ ಮಾಡಿ ಖರೆ ರೀ ಸಾಹೇಬ್ರ ಅಂತೇಳಿ ತನ್ನ ಗುಣಾತ ಕಬೂಲಾದ. ಹೌದು, ಒಪ್ಪಗೊಂಡ. ಶೆಡ್ಜಿಗೆ ಏನಾಯ್ತ್ರಿ? ಜಡ್ಜ್ ಶಿಕ್ಷಾ ಕೊಡ್ತಾನೆ, ನಿನಗೆ ಗಲ್ಲು ಶಿಕ್ಷಾ, ಕಲ್ಲಪ್ಪ ನಿರ್ದೋಷಿ ಅಂತ ಹೇಳಿ ಸಹಿ ಮಾಡಿಬಿಟ್ಟ. ಕಲ್ಲಪ್ಪ ನಗನಗತ ಹೊರಗೆ ಬಂದ. ಶೆಡ್ಜಿ ಅಳುವುತ್ತಾ ಜೈಲಿಗೆ ಹೋದ ಆತ್ಮೀಯ ಬಂಧುಗಳೇ. ಎದರಿಂದ? ಇದು ಭಕ್ತಿದಿಂದ. ಹೌದು ಹೌದು. ಭಕ್ತಿಯಲ್ಲಿ ಇಂಥ ಶಕ್ತಿ ಅದ. ಜಡ್ಜ ಓಡ್ಕೋತ ಬಂದು ಹೊರಗೆ ಬಂದ. ಹೌದು. ಕಲ್ಲಪ್ಪ ನಡೆದಿದ್ದ ಹರಕ್ ಧೋತರ, ಹರಕ್ ಅಂಗಿ ಉಟ್ಕೊಂಡು ಕಲ್ಲಪ್ಪ ನಿಂದ್ರು ಅಂದ. ಅವಾಗ ನಾ ಜಡ್ಜ್ ಆಗಿನ ಖರೆ ಇಟ್ಟು ಸಾಕ್ಷಿ ಯಾರೂ ಸರಿಯಾಗಿ ನೋಡಿದಿಲ್ಲೋ. ಆ ಆಯಿ ಎರಡು ಮಾತಾಡ್ತೀನಿ, ಆಯಿ ಎಲ್ಲಿ ಹೇಳತ್ ಕೇಳ್ದ. ಆಯಿ ಹಾದ್ರಿ ಸಾಹೇಬ್ರ ಹೊಸೂರು ಕತ್ ಹೇಳ್ದ. ಈಗ ಒಂದು ಸ್ವಲ್ಪ ಭೇಟಿ ಆಗ್ಬೇಕಂತ ಜಡ್ಜರು. ಇವಂದ ಇಟ್ಟು ದೌಡ್ ಹೋಯ್ತು ಮುದುಕಿ. ಅದು ಹೋಯ್ತ್ರಿ ಸಾಹೇಬ್ರ, ಅಲ್ಲಾರು ಹೋದ್ರೆ ಭೇಟಿ ಆತಾಳೇನು? ಆತಾಡ್ರಿ ಸಾಹೇಬ್ರ ಅಂದ. ಹೌದು. ನಾನು ನಡಿ, ನನ್ನ ಕಾರ್ನಾಗ ಕುಂದ್ರ ಅಂದ. ಕಲ್ಲಪ್ಪ ಕಾರ್ನಾಗ ಕೂತು ಗ್ರಾಮಕ್ಕೆ ಬಂದ. ಎಲ್ಲೇಳೋ ಕಲ್ಲಪ್ಪ ಆಯಿ ಮನಿ ಎಲ್ಲ. ಸಾಹೇಬ್ರಿ ಇಲ್ಲಿಲ್ರಿ, ಆ ಕಡೆ ಪೂಜಾರವ್ರ ವಸ್ತಿ ಕಡೆ ಹಾಡ್ರಿ ಆಯಿ ಅಂತ ಹೇಳ್ದ. ಹೌದು, ಹೊಲ್ದಾಗ ಆಡ್ರಿ ಆಯಿ. ಹೊಲ್ದಾಗಡ್ರಿ ಆಯಿ ಅಂದ. ಅಲ್ಲಾರು ಸಿಗ್ತಾಳೇನು? ಸಿಗ್ತಾಳೆ ನಡ್ರಿ ಸಾಹೇಬ್ರ ಅಂದ. ಹೌದು. ಜಡ್ಜ ಗಾಡಿ ತಗೊಂಡು ಬಂದಿಲ್ಲಿ ಗಾಡಿ ತರಿ ಕಲ್ಯಾಣ ನಡ್ರಿ ಅಂತ ಆ ಗುಡಿಗೆ ಹೋದ್ರು. ಹೋಗನ್ ಎಲ್ಲೇಳುವ ಕಲ್ಲಪ್ಪ ಆಯಿ ಅಂತ ಕೇಳ್ದ. ಸಾಹೇಬ್ರಿ ಹಿಂಗೆ ಸಿಗಂಗಿಲ್ರಿ, ಆಯಿ ಸಿಗಬೇಕಾದ್ರೆ ಹುಡುಗ ತಗೋರಿ ಅಂತ ಹೇಳ್ದ. ಹೌದು ಹೌದು. ಸುಮ್ಮ ಸಿಗುತ್ತಾಳೇನು ಆಯಿ? ಹುಡುಗುದು ಬೇಕು. ಆಕಿನ ಸೇವಾ ಭಕ್ತಿ ಮಾಡಬೇಕಾಗ್ಯದ ಆತ್ಮೀಯ ಬಂಧುಗಳೇ. ಸುಮ್ಮ ಸಿಗಲಿಕ್ಕೆ ಸಾಧ್ಯವಿಲ್ಲ. ಹೌದು. ಅದಕ್ಕೆ ಸಂಘ ಶ್ರೇಷ್ಠ ಇಲ್ಲ. ಭಕ್ತಿ ಬಹಳ ಶ್ರೇಷ್ಠದ. ಭಕ್ತಿದಿಂದ ಮುಕ್ತಿ ಸಿಗ್ತದೆ. ಹೌದು ಹೌದು. ಭಕ್ತಿದಿಂದ ನಿಮಗೆ ಏನೆಲ್ಲ ಸಾಧಿಸಲಿಕ್ಕೆ ಬರ್ತದೆ. ಈ ಮಾನವ ಜನ್ಮ ಸಾರ್ಥಕತೆ ಆಗ್ತದೆ ಅಂತಕ್ಕಂಥ ಹೊತ್ತು ಮುಳುಗತನ ನನ್ನ ಭಕ್ತಿಯವಾದ. ಹೌದು. ಈಗ ನಮ್ಮ ಪೂಜ್ಯ ಮದಗೊಂಡ ಮಹಾರಾಜರು ತಮ್ಮ ಮುಂದೆ ಗದ್ಯ ರೂಪಾಂತರದ ಪದ್ಯ ರೂಪಾಂತರ ವಿಷಯ ಪ್ರತಿಪಾದನೆ ಮಾಡಿ ಹೇಳ್ತಾರೆ. ಈಗ ಹ್ಯಾಂಗ ಶಾಂತ ಸಭಾ ಕುತ್ತು ಕೇಳಕತ್ತೀರಿ, ಹೊತ್ತು ಮುಳುಗತನ ಕುತ್ತು ಕೇಳಬೇಕಾದ್ರೆ ಸಭಾ ಪಂಡಿತರು ಹೇಳಿಕೊಂಡು ನಮ್ಮ ವಿಷಯಕ್ಕೆ ವಿರಾಮಗಳನ್ನು ಕೊಡೋದು. ಹೌದು ಹೌದು.
ಹಲೋ ರೀ